ಶ್ರೀಮದಾಚಾರ್ಯರು ಸಂಚಾರ ಮಾಡುವ ಸಂದರ್ಭದಲ್ಲಿ ಅನೇಕ ಗೃಹಸ್ಥರಿಗೆ ಸ್ವಕರಾರ್ಚಿತ ವಿಗ್ರಹಗಳನ್ನು ಕೊಟ್ಟಿರುವ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆಯ ದಿವಸ ಬಲ್ಲಾಳದ ಮನೆತನಕ್ಕೆ ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಕೊಟ್ಟ ವಿಷಯವನ್ನು ನಾವು ನೋಡಿದ್ದೇವೆ. ಇನ್ನು ಉಪಾಧ್ಯಾಯರ ಮನೆತನ ದಂಡತೀರ್ಥ ಉಪಾಧ್ಯಾಯರು ಅಂತ ಅವ್ರ ಹೆಸರು ಬಂತು. ಈ ಉಪಾಧ್ಯಾಯರ ಮನೆಗೆ ಆಚಾರ್ಯರು ಬಾಲಕರಾಗಿದ್ದಾಗ ವಾಸುದೇವ ಆಗಿದ್ದಾಗ ವೇದಾಭ್ಯಾಸವನ್ನು ಮಾಡಲಿಕ್ಕೆ ಉಪಾಧ್ಯಾಯರ ಮನೆಗೆ ಬರ್ತಿದ್ರು. ಇಲ್ಲಿ ವೇದಾಭ್ಯಾಸಕ್ಕೆ ಬರತಕ್ಕಂಥ ಸ್ಥಳ ಉಪಾಧ್ಯಾಯರ ಮನೆಗೆ ವೇದವನ್ನು ಕಲೀಲಿಕ್ಕೋಸ್ಕರವಾಗಿ ವಾಸುದೇವ ಅಲ್ಲಿ ಬರ್ತಾ ಇದ್ದ. ಬಾಲಕನಾಗಿದ್ದಾಗ ಉಪಾಧ್ಯಾಯರು ಅವರಿಗೆ ವೇದ ಪಾಠವನ್ನು ಹೇಳ್ತಾ ಇದ್ದರು. ಈ ಉಪಾಧ್ಯಾಯರ ಮನೆ ಮುಂದೆ ಒಂದು ಜಲಾಶಯ ಇತ್ತು. ಜಲಾಶಯದ ಬಲಭಾಗದಲ್ಲಿ ದೊಡ್ಡದಾದ ದಿಣ್ಣೆ ಇತ್ತು. ದೊಡ್ಡದಾದ ದಿಣ್ಣೆ ಇದ್ದಿದ್ದರಿಂದ ಈ ಜಲಾಶಯದ ನೀರು ಆ ದಿಣ್ಣೆಯಿಂದ ಆಚೆಗೆ ಹೋಗ್ತಾ ಇರಲಿಲ್ಲ. ಆದ್ದರಿಂದ ಆ ಭಾಗದ ಪೈರು ಬೆಳೀತಿರಲಿಲ್ಲ. ಅಲ್ಲಿ ಗದ್ದೆ ಇತ್ತು. ಅದು ಉಪಾಧ್ಯಾಯರಿಗೆ ಸಂಬಂಧಪಟ್ಟದ್ದೇ. ಆ ಗದ್ದೆಗೆ ನೀರು ಹೋಗದೆ ಪೈರು ಬೆಳೀತಿರಲಿಲ್ಲ. ಇದು ಸಮಸ್ಯೆ ಆಗಿತ್ತು ಉಪಾಧ್ಯಾಯರಿಗೆ. ವಾಸುದೇವ ಇದನ್ನು ಗಮನಿಸಿ ಆ ಸಂದರ್ಭದಲ್ಲಿ ದಂಡಕಾಷ್ಟದಿಂದ ಆ ದಿಣ್ಣೆಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಗೆರೆಯನ್ನು ಎಳೆದಂತೆ ಬಾಲಕರಾಗಿದ್ದಾಗ ಇದು ನಡೆದ ಘಟನೆ. ಆ ದಂಡಕಾಷ್ಟದಿಂದ ಆ ದಿಣ್ಣೆಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಗೆರೆಯನ್ನು ಎಳೆದ್ರಂತೆ. ಆ ಗೆರೆಯನ್ನು ಎಳೆದಿದ್ದೇ ತಡ ಈ ಜಲಾಶಯದ ನೀರು ಆ ಗೆರೆಯನ್ನು ಎಳೆದ ಸ್ಥಳದಿಂದ ಹರಿದು ಗದ್ದೆಗೆ ಹೋಗುವಂತಾಯಿತು. ದೊಡ್ಡದಾದ ದಿಣ್ಣೆ ಅದು. ಒಂದು ಗೆರೆ ಎಳೆದಿದ್ದಷ್ಟೇ. ಆ ಗೆರೆ ಎಳೆದಿದ್ದರಿಂದ ಆ ಗೆರೆ ಎಳೆದ ಸ್ಥಳದಲ್ಲಿ ಜಲಾಶಯದಿಂದ ನೀರು ಹರಿದು ಗದ್ದೆಗೆ ಹೋಗಿ ಆ ಗದ್ದೆಯ ಪೈರು ಬೆಳೆಯುವಂತಾಯಿತು. ಈ ದಂಡದಿಂದ ಆ ಗೆರೆ ಎಳೆದಿದ್ದರಿಂದ ದಂಡತೀರ್ಥ ಅಂತ ಹೆಸರು ಬಂತದಕ್ಕೆ. ನೀರೆಷ್ಟು ಪ್ರಮಾಣದಲ್ಲಿ ಹರಿಯಿತು ಅಂತಂದರೆ ಆ ಒಂದು ಸಣ್ಣ ಸ್ಥಳದಲ್ಲೇ ನೀರು ಹರಿದು ಆ ಭಾಗದಲ್ಲಿ ದೊಡ್ಡ ಜಲಾಶಯವೇ ನಿರ್ಮಾಣವಾಯಿತಂತೆ. ಅಂತಹ ಒಂದು ಅದ್ಭುತವಾದ ಚಮತ್ಕಾರವನ್ನು ವಾಸುದೇವ ಮಾಡಿದ. ಅದಕ್ಕೆ ಆ ಜಲಾಶಯಕ್ಕೆ ದಂಡತೀರ್ಥ ಅಂತ ಹೆಸರು ಬಂತು. ದಂಡಕಾಷ್ಟದಿಂದ ಗೆರೆ ಎಳೆದು ಒಂದು ಜಲಾಶಯ ನಿರ್ಮಾಣವಾಗಿದ್ದರಿಂದ ಅದಕ್ಕೆ ದಂಡ ತೀರ್ಥ ಅಂತ ಹೆಸರು ಬಂತು. ದಂಡತೀರ್ಥ ಉಪಾಧ್ಯಾಯರ ಮನೆತನ ಅಂತ ಹೆಸರು ಬಂತು ಅದಕ್ಕೆ. ಇಷ್ಟು ನಂತರ ಆ ವೇದ ಪಾಠವನ್ನು ಹೇಳತಕ್ಕಂಥ ಉಪಾಧ್ಯಾಯರಿಗೆ ಸ್ವತಃ ತಾವು ಮುಂದೆ ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಐತ್ರೇಯ ಭಾಷ್ಯ ಮುಂತಾದ ಪಾಠವನ್ನು ಅವರಿಗೆ ಹೇಳಿ ಭಗವಂತನಲ್ಲಿ ಅತಿಶಯವಾದ ಭಕ್ತಿ ಉಂಟಾಗುವಂತೆ ಮಾಡಿ ಅನುಗ್ರಹಿಸಿ ಅವರ ಮನೆತನಕ್ಕೆ ಕುಂಚೀಕೃಷ್ಣ ವಿಗ್ರಹವನ್ನು ಕೊಟ್ಟಿದ್ದಾರೆ. ಸ್ವತಃ ತಾವು ಪೂಜಿಸಿದ ಅರ್ಚಿಸಿದ ವಿಶೇಷ ಸಾನ್ನಿಧ್ಯ ಇರತಕ್ಕಂತಹ ಕುಂಚೀಕೃಷ್ಣ ವಿಗ್ರಹ, ಕೈಯಲ್ಲಿ ಬೆಣ್ಣೆ ಹಿಡಿದುಕೊಂಡಂತಹ ಸುಂದರವಾದ ವಿಗ್ರಹವನ್ನು ಆ ಉಪಾಧ್ಯಾಯರ ಮನೆತನಕ್ಕೆ ಕೊಟ್ಟಿದ್ದಾರೆ. ನಂತರ ಸ್ವಲ್ಪ ಸಮಯ ಆದ ಮೇಲೆ ಸೋದೆ ಮಠದ ವಿಶ್ವೋತ್ತಮ ತೀರ್ಥರು ಅಂದರೆ ವೃಂದಾವನಾಚಾರ್ಯರು ಆ ಮನೆಗೆ ಬಂದವಾಗ ಆ ಕುಂಚೀಕೃಷ್ಣ ವಿಗ್ರಹದಂತೆ ಇರುವ ಇನ್ನೊಂದು ವಿಗ್ರಹವನ್ನು ಅವರಿಗೆ ಕೊಟ್ಟು ಆಚಾರ್ಯ ಕರಾರ್ಚಿತವಾದ ಆ ಕುಂಚೀಕೃಷ್ಣ ವಿಗ್ರಹವನ್ನು ತಾವು ತೆಗೆದುಕೊಂಡು ತಮ್ಮ ಶಿಷ್ಯನಾದ ಗೃಹಸ್ಥ ಸನ್ಯಾಸಿಗಳಾದ ವರಾಹ ತೀರ್ಥರಿಗೆ ಆ ವಿಗ್ರಹವನ್ನು ಕೊಟ್ಟಿದ್ದಾರೆ. ವರಾಹ ತೀರ್ಥರು ಸ್ವಲ್ಪ ಸಮಯ ತಮ್ಮ ಮಠದಲ್ಲಿಟ್ಟು ಆ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ದರು. ಆ ವರಾಹ ತೀರ್ಥರ ಮಠ ಅಂತಲೇ ಇದಕ್ಕೆ ಹೆಸರು. ವರಾಹ ತೀರ್ಥರಿಗೆ ಅದು ಕೊಟ್ಟಿದ್ದಾರೆ. ವರಾಹ ತೀರ್ಥರ ಮಠದಲ್ಲಿ ಇದು ಪೂಜೆ ಮಾಡ್ತಾ ಇದ್ದಾರೆ. ನಂತರ ಈಗ ಅದು ಉದ್ಯಾವರದಲ್ಲಿ ವರಾಹ ತೀರ್ಥರ ಮಠವಿದೆ. ಮುಂದೆ ಆ ಸನ್ಯಾಸಿ ಪರಂಪರೆ ಮುಂದುವರಿಯಲಿಲ್ಲ.
ಏನು ಇವಾಗ ವರಾಹ ತೀರ್ಥರಿಗೆ ಕೊಟ್ಟಿದ್ದರಲ್ಲ ಆ ವಿಗ್ರಹವನ್ನು, ಅವರ ಪರಂಪರೆ ಮುಂದುವರಿಯಲಿಲ್ಲ. ಆದ್ದರಿಂದ ಅವರ ಮನೆತನದವರೇ ಒಂದು ಮಠವನ್ನು ಮಾಡಿಕೊಂಡು ಉದ್ಯಾವರದಲ್ಲಿ ಆ ವರಾಹ ತೀರ್ಥರ ಮಠ ಇದೆ. ಅಲ್ಲಿ ಹೋದವಾಗ ಆ ವಿಗ್ರಹದ ದರ್ಶನವನ್ನು ಮಾಡಬಹುದು. ಹೀಗೆ ವಿಶೇಷ ಅನುಗ್ರಹವನ್ನು ಆನಂದ ತೀರ್ಥರು ಅವರ ಮನೆತನಕ್ಕೆ ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾದ ವಿಷಯ ಇಲ್ಲಿ ಉಂಟು. ನಂತರ ಸಂಚಾರ ಮಾಡ್ತಾ ಮಾಡ್ತಾ ಆನಂದ ತೀರ್ಥರು ಪುತ್ತೂರು ತಾಲೂಕಿನ ರಾಮಕುಂಜಕ್ಕೆ ಬರ್ತಾರೆ. ರಾಮಕುಂಜದಲ್ಲಿ ಅನೇಕ ಸದ್ಬ್ರಾಹ್ಮಣರು ವಾಸ ಮಾಡ್ತಾ ಇದ್ದರು. ಒಳ್ಳೆಯ ಸ್ಥಳ ಅದು. ಆ ಎಲ್ಲ ಬ್ರಾಹ್ಮಣ ಕುಲದವರಿಗೆ ನೂರಿತ್ತಾಯ ವಂಶದವರು ಮುಖಂಡರಾಗಿದ್ದರು. ನೂರಿತ್ತಾಯ ಬ್ರಾಹ್ಮಣರು ಅಂತ ಕರೀತಾರೆ. ಸಾಧಾರಣವಾಗಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಅಡ್ರೆಸ್ ನಮ್ಮ ಕಡೆ ಏನು ಹೇಳ್ತೀವಿ, ಪ್ಯಾಟಿ, ಗುಡಿ, ಮಠದ, ಗಲಗಲ್ಲಿ, ಕುಲಕರ್ಣಿ, ದೇಸಾಯಿ, ಹೀಗಂತೆ ನಮ್ಮ ಕಡೆ ಏನೋ ಒಂದು ಅಡ್ರೆಸ್ ಹೇಳ್ತೇವೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ನೂರಿತ್ತಾಯ, ಮಂಜಿತ್ತಾಯ, ಎಡಪಾಡಿತ್ತಾಯ, ಕುಯ್ಯಿಣ್ಣಾಯ, ನಡ್ಡೆಂತಿಲ್ಲಾಯ, ಹೀಗೆ ಅಲ್ಲಿ ವಿಳಾಸಗಳು ಕಂಡುಬರ್ತವೆ. ನೂರಿತ್ತಾಯ ಕುಲದವರು ಇರತಕ್ಕಂತಹ ರಾಮಕುಂಜಕ್ಕೆ ಆನಂದ ತೀರ್ಥರು ಬಂದರು. ಆನಂದ ತೀರ್ಥರು ಅಲ್ಲಿ ಬಂದ ತಕ್ಷಣವೇ ಅವರಿಗೆ ಬಹಳ ಸಂತೋಷ ಆಯಿತು. ಈ ಮೊದಲೇ ಅವರ ಮಹಿಮೆಯನ್ನು ಅವರು ಕೇಳಿದ್ದಾರೆ. ಆನಂದ ತೀರ್ಥರಲ್ಲಿ ಅತಿಶಯವಾದ ಭಕ್ತಿ ಉಳ್ಳಂತಹ ಜನ ಅವರು. ನಮ್ಮ ಊರಿಗೇ ಇಂಥ ಮಹಾಮಹಿಮರು ಬರ್ತಾ ಇದ್ದಾರೆ ಅಂತೇಳಿ ಬಹಳ ಸಂತೋಷವಾಯಿತಂತವರಿಗೆ. ಸರಿ, ಅಲ್ಲಿ ಆ ಮನೆತನಕ್ಕೆ, ಅವರ ಮನೆಗೆ, ಆ ಊರಿಗೆ ಆನಂದ ತೀರ್ಥರು ಬಂದರು. ಮಧ್ಯಾಹ್ನದ ಸಮಯ. ಇಲ್ಲೊಂದು ಏನಾಗಿದೆ ಅಂದರೆ, ಇನ್ನು ಏನಾಗಬೇಕು, ಬಂದ ಮೇಲೆ ಸಂಸ್ಥಾನ ಪೂಜೆ ಇತ್ಯಾದಿಗಳಾಗಬೇಕು. ಆದರೆ ಅಲ್ಲಿ ಸ್ನಾನದ ಕೊಳ ಅಂತೇನಿದೆ ಅದು ಒಣಗಿ ಹೋಗಿಬಿಟ್ಟಿದೆ. ಒಂದು ಹನಿ ನೀರಿಲ್ಲ. ಅವಗಾಹನ ಮಾಡಿ ಸ್ನಾನ ಮಾಡಬೇಕು ಅಂದರೆ ನೀರಿಲ್ಲ. ಏನು ವ್ಯವಸ್ಥೆ ಮಾಡೋದು? ಆ ಗ್ರಾಮದವರೇ ಬಹಳ ಬೇಸರವಾಯಿತಂತೆ. ಸೊ ಆನಂದ ತೀರ್ಥರು ಬಂದಿದ್ದಾರೆ, ಅವಗಾಹನೆ ಮಾಡಿ ಮೂಳಿಗೆ ಪೂಜೆ ಮಾಡುವ ಅಂದರೆ ಸ್ನಾನದ ಒಂದು ಕೊಳ ಏನಿದೆ ಪೂರ್ತಿ ಒಣಗಿ ಹೋಗಿಬಿಟ್ಟಿದೆ. ಅರೆ, ಇವರ ಸ್ನಾನಕ್ಕೆ ವ್ಯವಸ್ಥೆ ಇಲ್ವಲ್ಲ ಅಂತ ಬೇಸರ ಮಾಡಿಕೊಂಡ್ರಂತೆ. ಈ ಸಂದರ್ಭದಲ್ಲಿ ಆನಂದ ತೀರ್ಥರು ಆ ಒಣಗಿದ ಕೊಳದ ಹತ್ತಿರ ಬಂದು ನಿಂತುಕೊಂಡಿದ್ದಾರೆ. ನಿಂತು ಒಂದು ಕ್ಷಣ ಆಕಾಶವನ್ನು ದಿಟ್ಟಿಸಿ ನೋಡಿದನಂತೆ. ಬಹುಶಃ ಅವರು ಪ್ರಾಣದೇವರ ಅವತಾರ ಆದ್ದರಿಂದ ಇಂದ್ರನಿಗೆ ಆದೇಶ ಕೊಡಲಿಕ್ಕಿರಬಹುದೇನೋ. ಆಕಾಶವನ್ನು ದಿಟ್ಟಿಸಿ ನೋಡಿದ್ದೇ ತಡ ಒಂದು ನೀರು ತುಂಬಿದ ಮೋಡ ಆ ಕೆರೆಯ ಮೇಲೆ ಬಂತದ್ದು. ಅಂದರೆ ಆ ಕೆರೆಗೆ ಎಷ್ಟು ಬೇಕು ಅಷ್ಟೇ ಪ್ರಮಾಣ ಒಂದು ನೀರು ತುಂಬಿದ ಮೋಡ ಆಕಾಶದ ಮೇಲೆ ಬಂತು. ಈ ಕೆರೆಯ ಮೇಲೆ ಬಂದು ದಬ 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 ನೀರು ಸುರಿಯಿತು. ಕ್ಷಣಾರ್ಧದಲ್ಲಿ ಆ ಜಲಾಶಯ, ಆ ಕೊಳ ಪೂರ್ತಿ ತುಂಬಿ ಹೋಯಿತಂತೆ. ಒಂದೇ ಮೇಘ. ಮತ್ತೆ ಆ ಎಷ್ಟು ಬೇದೆ ಆ ಮೇಘ ಅಂದರೆ ಆ ಕೆರೆ, ಆ ಕೊಳ ಎಷ್ಟೋ ಅಷ್ಟೇ ಪ್ರಮಾಣದ ನೀರು ಆಕಾಶದಿಂದ ಬಿದ್ದಿದೆ. ಬೇರೆ ಎಲ್ಲೂ ಕೂಡ ನೀರಿಲ್ಲ. ಅದಕ್ಕಾಗುವಷ್ಟು ಮೋಡ ಅದರ ಮೇಲೆ ನಿಂತಿದೆ. ಆ ನಿಂತು ಧಾರಾಕಾರವಾಗಿ ನೀರು ಸುರಿದು ಆ ಕೊಳ ಭರ್ತಿಯಾಯಿತು. ಅಲ್ಲಿ ಆ ಕೊಳದಲ್ಲಿ ಆಚಾರ್ಯರು ಅವಗಾಹನ ಸ್ನಾನ ಮಾಡಿ ದಂಡೋದಕ ಇತ್ಯಾದಿಗಳನ್ನು ಮಾಡಿದರು. ಎಲ್ಲರಿಗೂ ಕೂಡ ಆ ಪ್ರೋಕ್ಷಣೆ ಮಾಡಿದರು. ಅದಕ್ಕೂ ಕೂಡ ದಂಡತೀರ್ಥ ಅಂತ ಹೆಸರಿದೆ. ಅದು ಕೂಡ ಸುಬ್ರಹ್ಮಣ್ಯದ ಹತ್ತಿರ ಇರತಕ್ಕಂತಹ ಸ್ಥಳ. ಅದಕ್ಕೂ ಕೂಡ ದಂಡತೀರ್ಥ ಅಂತ ಹೆಸರು ಬಂತು. ಅಲ್ಲಿ ಅವಗಾಹನ ಸ್ನಾನಾದಿಗಳನ್ನು ಮಾಡಿ ಪೂಜಾದಿಗಳನ್ನು ಮಾಡಿದರು. ಭಿಕ್ಷಾದಿ ಎಲ್ಲ ಕಾರ್ಯಕ್ರಮಗಳಾದ ಮೇಲೆ ಎಲ್ಲರೂ ಕೂಡ ತತ್ವೋಪದೇಶವನ್ನು ಮಾಡಿದರು. ಇದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ತಪ್ತ ಮುದ್ಧಾರಣೆಯನ್ನು ಮಾಡಿ ಅವರಿಗೆ ದ್ವೈತ ಸಿದ್ಧಾಂತದ ಬಗ್ಗೆ ಅರಿವನ್ನು ಮೂಡಿಸಿ ಅನುಗ್ರಹವನ್ನು ಮಾಡಿ ಅವರೆಲ್ಲ ಭಕ್ತಿಗೆ ಮೆಚ್ಚಿ ಅವರಿಗೆ ವಿಶೇಷವಾಗಿ ಕೇಶವ ವಿಗ್ರಹವನ್ನು ಕೊಟ್ಟಿದ್ದಾರೆ. ಆ ಮನೆತನದವರು, ನುರಿತ ಮನೆತನದವರಿಗೆ ಸ್ವತಃ ಸ್ವಕರಾರ್ಚಿತ ಒಂದು ಕೇಶವ ವಿಗ್ರಹವನ್ನು ಕೊಟ್ಟು
ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಆ ಕೇಶು ವಿಗ್ರಹದ ಜೊತೆಗೆ ಮುದ್ರೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಕೊಟ್ಟಾದ ಮೇಲೆ ಇನ್ನು ಮುಂದೆ ನೀವು ನಮ್ಮ ಮಾಧ್ವ ಸಂಪ್ರದಾಯಕ್ಕೆ ಅನುಗುಣವಾಗಿ ಪೂಜಾದಿಗಳನ್ನು ಮಾಡಬೇಕು. ಇನ್ನು ಮುಂದೆ ನೀವೆಲ್ಲರೂ ಕೂಡ ತಂತ್ರಸಾರೋಕ್ತ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರಂತೆ. ಯಾಕೆ ಅಂತಂದರೆ ಈ ಮೊದಲು ಆ ಭಾಗದಲ್ಲಿ ಎಲ್ಲ ಕಡೆ ಪಂಚಾಯತನ ಪೂಜಾ ಪದ್ಧತಿ ಅಂತಿತ್ತು. ಪಂಚಾಯತನ ಪೂಜಾ ಪದ್ಧತಿ ಅಂದರೆ 5 ದೇವರನ್ನು ಒಟ್ಟಿಗೆ ಪೂಜೆ ಮಾಡುವ ಒಂದು ಪದ್ಧತಿ. ಆ ಭಾಗದಲ್ಲಿ ಅಂದರೆ ಆಚಾರ್ಯರು ಬರುವ ಮೊದಲು ಆ ಭಾಗದಲ್ಲಿ ಪ್ರಚಲಿತ ಇದ್ದ ಪೂಜಾ ಪದ್ಧತಿ ಅಂತಂದರೆ ಪಂಚಾಯತನ ಪೂಜಾ ಪದ್ಧತಿ. ವಿಷ್ಣು ಪಂಚಾಯತನ, ಶಿವ ಪಂಚಾಯತನ, ದೇವಿ ಪಂಚಾಯತನ, ಸೂರ್ಯ ಪಂಚಾಯತನ, ಗಣಪತಿ ಪಂಚಾಯತನ ಅಂಥೇಳಿ. ಅಂದರೆ ಇದೆಲ್ಲ ಈ ಪಂಚಾಯತನ ಪದ್ಧತಿಯವರು. ಶಿವ ಪಂಚಾಯತನದವರು ಒಂದು ಗುಂಪು, ವಿಷ್ಣು ಪಂಚಾಯತನದವರು ಒಂದು ಗುಂಪು, ಸೂರ್ಯ ಪಂಚಾಯತನದವರು ಒಂದು ಗುಂಪು, ದೇವಿ ಪಂಚಾಯತನವರು ಒಂದು ಗುಂಪು. ಇಲ್ಲೇನಂತಂದರೆ ಇಲ್ಲಿ ವಿಷ್ಣು, ಶಿವ, ದೇವಿ, ಗಣಪತಿ, ಸೂರ್ಯ ಈ 5 ದೇವರನ್ನು ಆರಾಧನೆ ಮಾಡ್ತಕ್ಕ ಕ್ರಮ. ವಿಷ್ಣು ಪಂಚಾಯತನದವರು ಯಾರು ವಿಷ್ಣುವನ್ನು ಪ್ರಧಾನವಾಗಿ ಇಟ್ಕೊಂಡಿರ್ತಾರೋ ಅವರು ವಿಷ್ಣು ಪಂಚಾಯತನದವರು. ಅಂದರೆ ವಿಷ್ಣುವನ್ನು ಮಧ್ಯದಲ್ಲಿ ಇಟ್ಟು ಆ ಭಾಗದಲ್ಲಿ ಶಿವ, ಸೂರ್ಯ, ದೇವಿ, ಗಣಪತಿ. ಶಿವ ಪಂಚಾಯತನದವರಿಗೆ ಯಾರು ಶಿವ ಪ್ರಧಾನನೋ ಆ ಶಿವ ಪಂಚಾಯತನ ಪದ್ಧತಿ ಶಿವ ಅವರಿಗೆ ಪ್ರಧಾನ ದೇವತೆ. ಆ ಪ್ರಧಾನ ದೇವತೆಯ ಮಧ್ಯದಲ್ಲಿಟ್ಟು ಈ ಭಾಗದಲ್ಲಿ ವಿಷ್ಣು, ದೇವಿ, ಗಣಪತಿ, ಸೂರ್ಯ. ಅಂದರೆ ಯಾರಿಗೆ ಯಾವ್ಯಾವ ದೇವತೆಗಳು ಪ್ರಧಾನವೋ, ಈಗ ಸೂರ್ಯ ಪಂಚಾಯತನದವರು ಸೂರ್ಯನನ್ನು ಪ್ರಧಾನವಾಗಿ ಇಟ್ಕೊಂಡಿರ್ತಾರೆ. ಈ ಪ್ರಧಾನ ದೇವತೆ ಮಧ್ಯದಲ್ಲಿರ್ತಾರೆ. ಆಚೆ ಉಳಿದ ದೇವರು ಇಷ್ಟು 5 ದೇವತೆಗಳಲ್ಲಿ ಆಚೆ ಆಗ್ತಿರ್ತದೆ. ಸೂರ್ಯ ಪ್ರಧಾನವಾಗಿ ಇಟ್ಕೊಂಡು ಅವು ಮಧ್ಯದಲ್ಲಿ ಇದ್ದರೆ ಈ ಭಾಗದಲ್ಲಿ ವಿಷ್ಣು, ಶಿವ, ಗಣಪತಿ, ದೇವಿ, ಆಚೆ ಈಚೆ 4 ದೇವತೆಗಳು. ಹೀಗೆ ಪಂಚಾಯತನ ಪೂಜಾ ಪದ್ಧತಿ ಇತ್ತು. ಇನ್ನು ಮುಂದೆ ಈ ಭಾಟ್ಟ ಸಂಪ್ರದಾಯದಿಂದ ಬಂದಿರತಕ್ಕಂತಹ ಈ ಪಂಚಾಯತನ ಪೂಜಾ ಪದ್ಧತಿ ನೀವು ಮಾಡಬಾರದು. ನೀವೆಲ್ಲ ವೈಷ್ಣವರು ತಂತ್ರ ಸಾರೋಕ್ತ ರೀತ್ಯ ಇನ್ನು ಮುಂದೆ ನೀವು ಪೂಜೆನ ಮಾಡಬೇಕು ಅಂತೇಳಿ ಅವರಿಗೆಲ್ಲ ವಿಶೇಷವಾದ ಉಪದೇಶವನ್ನು ಕೊಟ್ಟು, ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಒಂದು ಕೇಶವ ವಿಗ್ರಹವನ್ನು ಕೊಟ್ಟಿದ್ದಾರೆ ಎಂಬತಕ್ಕಂಥ ವಿಚಾರ ಇತಿಹಾಸದಲ್ಲಿ ಕಂಡು ಬರುತ್ತದೆ. ಹೀಗೆ ಅವರ ಒಂದು ಮಹಿಮೆ ಅಪಾರವಾಗಿರತಕ್ಕಂಥದ್ದು. ಅವರೆಲ್ಲ ಅನುಗ್ರಹಿಸಿ ತಂತ್ರಸಾರೋಕ್ತ ತಾರತಮ್ಯೋಕ್ತ ಪೂಜಾ ಪದ್ಧತಿಯನ್ನು ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅಲ್ಲಿ ತಿಳಿಸಿಕೊಟ್ಟು ಆ ಭಾಗದವರನ್ನು ಅನುಗ್ರಹಿಸಿ ಮುಂದೆ ಸಂಚಾರ ಮಾಡ್ತಾ 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 ನೇರಂಕಿ ಗ್ರಾಮದ ಕಡೆ ಬರ್ತಾರೆ. ಆ ಉಡುಪಿಯ ಆ ಸುಬ್ರಹ್ಮಣ್ಯದಿಂದ ಆಚೆ ಆ ಭಾಗದಲ್ಲಿರ್ತಕ್ಕಂತಹ ನೇರಂಕಿ, ಕೊಕ್ಕಡ ಗ್ರಾಮಗಳು, ಆ ಗ್ರಾಮದತ್ತ ಬರ್ತಾ ಇದ್ದಾರೆ. ಆ ನೇರಂಕಿ, ಕೊಕ್ಕಡ ಮತ್ತು ಬಳಪ ಅಂತ ಒಂದು ಸಣ್ಣ ಹಳ್ಳಿ ಇದೆ ಅಂತೆ. ಆ ಭಾಗದ ಕಡೆ ಅವರು ಪ್ರಯಾಣ ಮಾಡ್ತಾ ಬರ್ತಾ ಇದ್ದರು. ಇಲ್ಲಿ ವೈದ್ಯನಾಥ ದೇವಾಲಯ ಅಂತಿದೆ. ಇಲ್ಲಿ ಇರ್ತಕ್ಕಂಥವರು ಕೂಡ ಎಲ್ಲ ಜನ ಸದ್ಭಕ್ತರು, ಒಳ್ಳೆ ಸದಾಚಾರ ಸಂಪನ್ನರಾದ ಬ್ರಾಹ್ಮಣ ಕುಟುಂಬ ಈ ಭಾಗದಲ್ಲಿ ಇತ್ತು. ಇವರಿಗೆಲ್ಲ ಮುಖಂಡರು ಯಾರು ಅಂದರೆ ಎಡಪಾಡಿತ್ತಾಯರು ಮುಖಂಡರು, ಯಜ್ಞಶೀಲರು. ಎಡಪಾಡಿತ್ತಾಯರು ಯಜ್ಞಶೀಲರು, ದೈವಿ ಭಕ್ತಿ ಇರತಕ್ಕಂಥವರು, ಸದಾ ಯಜ್ಞ ಆಗಾದಿಗಳು ಮಾಡಿಕೊಂಡು ಬರತಕ್ಕಂಥ ಶ್ರೇಷ್ಠ ಸತ್ಸಂಪ್ರದಾಯ ಇರತಕ್ಕಂಥ ಎಡಪಾಡಿತ್ತಾಯರು ಮುಖಂಡರು. ಇದಕ್ಕೆಲ್ಲ ಇವರೆಲ್ಲರೂ ಕೂಡ ಸೇರಿಕೊಂಡು ಆ ವೈದ್ಯನಾಥ ದೇವಾಲಯದಲ್ಲಿ ದರ್ಶೇಷ್ಠಿ, ಪೂರ್ಣಮಾಸೇಷ್ಠಿ ಅಂಥೇಳಿ ಯಾಗಗಳನ್ನು ಮಾಡ್ತಾಯಿದ್ರು. ಇಷ್ಟಿ ಅಂದರೆ ಯಾಗ, ಹುಣ್ಣಿಮೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಇಲ್ಲಿ ಇಷ್ಟಿ ಅಂದರೆ ಯಾಗಗಳನ್ನು ಮಾಡ್ತಾಯಿದ್ರು. ಮಧ್ವಾಚಾರ್ಯರು ಬರುವ ದಿವಸವೂ ಕೂಡ ಅಲ್ಲಿ ಯಾಗ ನಡೀತಾ ಇತ್ತು. ಇನ್ನೂ ಯಾಗ ನಡೆದು ಅಮಾವಾಸ್ಯೆ ದರ್ಶೇಷ್ಠಿ ಅಮಾವಾಸ್ಯೆ ದಿನ ಯಾಗವ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಇಡೀ ಗ್ರಾಮದ ಎಲ್ಲ ವರ್ಗದವರು ಅಲ್ಲಿ ಸೇರ್ತಾ ಇದ್ದರು. ಗಂಡಸರು, ಹೆಂಗಸರು, ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇಡೀ ಊರಿನವರು ಎಲ್ಲ ಅಲ್ಲಿ ಸೇರಿ ಯಜ್ಞದಲ್ಲಿ ಪಾಲ್ಗೊಳ್ತಾ ಇದ್ದರು. ಎಲ್ಲರೂ ಸೇರಿದಂತಹ ಸಂದರ್ಭ ಯಜ್ಞ ನಡೆಯಿತು. ಅತ್ಯದ್ಭುತವಾದ ಯಜ್ಞವನ್ನು ಮಾಡಿದ್ದಾರೆ ಎಡಪಾಡಿತ್ತಾಯರ ಮನೆತನದವರು.
ಎಡಪಾಡಿ ತಾಯಿರು ಯಜ್ಞವನ್ನು ಮಾಡುವಾಗ ಯಜ್ಞದಲ್ಲಿ ನರಸಿಂಹದೇವರು ಅವರಿಗೆ ಕಾಣಿಸಿಕೊಂಡನಂತೆ. ಅಂತಹ ಶ್ರೇಷ್ಠವಾದ ಯಜ್ಞ ಅದು. ಅಷ್ಟು ದೈವಿ ಭಕ್ತಿ ಇರತಕ್ಕಂಥವರು ನರಸಿಂಹದೇವರ ಅನುಗ್ರಹ ಆಯಿತಂತೆ, ಅವರಿಗೆ ಕಾಣಿಸಿಕೊಂಡಿದ್ದಾರಂತೆ. ಅಂತಹ ಶ್ರೇಷ್ಠವಾದ ಯಾಗ, ಇದೆಲ್ಲ ಯಾಗ ಮುಗಿಯಿತು. ಯಾಗ ಮುಗಿಯುವುದು ಅನ್ನಸಂತರ್ಪಣೆ ಆಯಿತು. ಅನ್ನಸಂತರ್ಪಣೆಯೆಲ್ಲ ಆಗಿ ಮುಗಿಯುವ ಹೊತ್ತಿಗೆ ಆಚಾರ್ಯರು ಈ ದೇವಾಲಯದ ಹತ್ರ ಬಂದರು. ಶ್ರೀಮದಾಚಾರ್ಯ ಬರುವಾಗ ಮತ್ತೆ ಏನು ಮಾಡೋದು, ಎಲ್ಲ ಕಾರ್ಯಕ್ರಮ ಆಗೋಗಿದೆ. ಆದರೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷ ಆಯಿತು ಅವರಿಗೆ. ಆನಂದ ತೀರ್ಥರು ಬಂದಂತಹ ಆ ಸಂದರ್ಭ ಏನಿದೆ ಬಹಳ ಖುಷಿ ಆಯಿತಂತೆ ಎಲ್ರಿಗೂ ಕೂಡ. ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆಯಿತು, ಆನಂದ ತೀರ್ಥರಲ್ಲಿದ್ದು ಎಲ್ಲ ಪೂಜೆ ಮುಗಿಯಿತು, ಮಹಾಪೂಜೆ ಆಯಿತು. ಮಹಾಪೂಜೆ ಆದ ಮೇಲೆ ಸುಮಾರು ಹೊತ್ತು ಆಗಿರ್ಬೋದು. ಎಲ್ಲ ಆದ ಮೇಲೆ ಆ ಊರಿನವರೆಗೆ ಬ್ರಾಹ್ಮಣರಿಗೆ ಹೇಳಿದ್ರಂತೆ, ನೀವೆಲ್ಲರೂ ಕೂಡ ತೀರ್ಥಪ್ರಸಾದಕ್ಕೆ ಬನ್ನಿ ಅಂತ ಕರೆದ್ರಂತೆ. ತೀರ್ಥಪ್ರಸಾದಕ್ಕೆ ಬನ್ನಿ ಅಂತ ಕರೆಯುವಾಗ ಆ ಎಡಪಾಡಿ ತಾಯಿ ಮನೆತನವರು ಅಲ್ಲಿ ಹಿರಿಯರು ಹೇಳಿದ್ರಂತೆ, ಇಲ್ಲ ಇವತ್ತು ಅಮಾವಾಸ್ಯೆ, ನಾವು ಒಂದು ಹೊತ್ತು ಮಾತ್ರ ಊಟವನ್ನು ಮಾಡ್ತಕ್ಕಂಥವ್ರು, ಸಾಯಂಕಾಲ ಊಟ ನಮಗಿಲ್ಲ ಅಂತ ಹೇಳಿದ್ರಂತೆ. ಹೇಳಿದಾಗ ಆನಂದ ತೀರ್ಥರು ಹೇಳಿದ್ರಂತೆ, ಇಲ್ಲ ಇದು ನನ್ನ ಅಪ್ಪಣೆ, ನೀವು ಎಲ್ಲರೂ ಕೂಡ ಈ ಸಂಸ್ಥಾನದ ಪೂಜೆ ನೆರವೇರಿದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇವತ್ತು ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಆಜ್ಞೆ ಮಾಡಿದ್ರಂತೆ, ಅಪ್ಪಣೆ ಕೊಟ್ಟರಂತೆ. ಆಯಿತು ಅಂಥೇಳಿ ಅವತ್ತು ಪುನಃ ಎಲ್ಲರೂ ಊಟವನ್ನು ಮಾಡಿದರು. ಹೀಗಾಗಿ ಆ ಭಾಗದ ಮನೆತನದವರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅಮಾವಾಸ್ಯೆ ದಿನ 2 ಹೊತ್ತು ಊಟದ ಸಂಪ್ರದಾಯ ಇದೆ ಅಂತೆ. ಹೀಗಲ್ಲಿದ್ದು ಅವರಿಗೆಲ್ಲ ಸಂತೋಷವನ್ನು ಪಡಿಸಿ ಅವರೆಲ್ಲರೂ ಕೂಡ ಕೃಷ್ಣಾಮೃತ ಮಹಾರ್ಣವ ತಾವು ಬರೆದಿರತಕ್ಕಂಥ ಗ್ರಂಥದ ವಿಷಯವನ್ನು ಎಲ್ಲ ತಿಳಿಸಿ ಅಲ್ಲಿಯೂ ಕೂಡ ತಪ್ತ ಮುದ್ರಾಧಾರಣೆ ಇತ್ಯಾದಿಗಳನ್ನು ಮಾಡಿ ಅವರಿಗೆ ಮುದ್ರೆಗಳನ್ನು ಕೊಟ್ಟು, ಹೋದೆಲ್ಲ ವೈಷ್ಣವ ದೀಕ್ಷೆ ಅಂದರೆ ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದು ವಿಗ್ರಹ ಮತ್ತು ಮುದ್ರೆಗಳನ್ನು ಕೊಡ್ತಾಯಿದ್ರು, ಬೆಳ್ಳಿಯ ಮುದ್ರೆಗಳನ್ನು ಕೊಡ್ತಾಯಿದ್ರು. ಆ ಮುದ್ರೆಗಳನ್ನು ಮತ್ತು ಅವರ ಒಂದು ಕುಟುಂಬದವರಿಗೆ ವಾಸುದೇವ ವಿಗ್ರಹವನ್ನು ಕೊಟ್ಟಿದ್ದಾರೆ. ಎಡಪಾಡಿ ತಾಯಿಯ ಮನೆತ ವಾಸುದೇವ, ಸುಂದರವಾದ ಸ್ವಕರಾರ್ಚಿತ ವಾಸುದೇವ ವಿಗ್ರಹವನ್ನು ಕೊಟ್ಟಿದ್ದಾರೆ. ಕೊಟ್ಟು ಅನುಗ್ರಹವನ್ನು ಮಾಡಿರ್ತಕ್ಕಂಥ ಸ್ಥಳ ಇವತ್ತು ಕೂಡ. ಅಲ್ಲಿ ಅವರು ಆ ವೈದ್ಯನಾಥ ದೇವಾಲಯ ಏನು ಇದೆ, ಸುಬ್ರಹ್ಮಣ್ಯದ ಹತ್ತಿರ ಬಳಪ ಎಂಬತಕ್ಕಂತಹ ಒಂದು ಹಳ್ಳಿ, ಆ ಹತ್ತಿರದ ವೈದ್ಯನಾಥ ದೇವಾಲಯ ವಿಶೇಷವಾಗಿ ತಾವು ನೋಡಬಹುದು. ಆ ವೈದ್ಯನಾಥ ದೇವಾಲಯದಲ್ಲಿ ಒಂದು ಕೃಷ್ಣನ ವಿಗ್ರಹವೂ ಇದೆ, ಕೃಷ್ಣನ ಮೂರ್ತಿಯೂ ಇದೆ. ಇದು ಬಹಳ ಜಾಗೃತವಾದ ಸ್ಥಳ. ಇಲ್ಲಿಯ ಏನಾದರೂ ಯಾರಿಗಾದರೂ ಹಾವು ಕಚ್ಚಿದರೆ ಇಲ್ಲಿಯ ಪ್ರಸಾದದಿಂದ ವಿಷದ ಬಾಧೆ ಪರಿಹಾರವಾಗುತ್ತೆ ಎಂಬತಕ್ಕಂಥ ನಂಬಿಕೆ ಆ ಭಾಗದವರಿಗಿದೆ. ಇಂಥ ಶ್ರೇಷ್ಠವಾದ ಸ್ಥಳ ವೈದ್ಯನಾಥ ದೇವಾಲಯ. ಇಲ್ಲಿ ಬಂದು ಎಲ್ಲರೂ ಕೂಡ ಅನುಗ್ರಹವನ್ನು ಮಾಡಿದ್ದಾರೆ. ಅದು ಇಂತಹ ಈ ಕೊಕ್ಕಳ ನಿರಂಕಿ ಗ್ರಾಮದಲ್ಲಿ ಇಂತಹ ಒಂದು ವಿಶೇಷವಾದ ಆ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಇಂದು ಕೂಡ ವಿಶೇಷವಾದ ಆ ವಾಸುದೇವ ವಿಗ್ರಹಕ್ಕೆ ಅಲ್ಲಿ ಆರಾಧನೆ ನಡೀತಾ ಇದೆ. ಆ ಸಂಪ್ರದಾಯ ಪ್ರಕಾರವಾಗಿ ಅದೆಲ್ಲೂ ಕೂಡ ಕ್ರಮ ಪ್ರಕಾರವಾಗಿ ಪೂಜಾದಿಗಳು ನಡೆದುಕೊಂಡು ಬರ್ತಾ ಇದೆ ಎಂದು ಅನುಗ್ರಹವನ್ನು ಆಚಾರ್ಯರು ಮಾಡಿದ್ದಾರೆ. ನಂತರ ಹಾಗೆ ಸಂಚಾರ ಮಾಡ್ತಾ ಕುಯಿನಾಯ ಮನೆತನದವರು ಅಂದರೆ ನಡ್ಯಂತಾಳದ ಊರು ಅಲ್ಲಿ ಬಂದು ಆ ನಡ್ಯಂತಾಳದಲ್ಲಿ ಕುಯಿನಾಯ ಎಂಬತಕ್ಕಂಥ ಮನೆತನದವರಿದ್ದರು. ಆನಂದ ತೀರ್ಥರಲ್ಲಿ ವಿಶೇಷವಾದ ಭಕ್ತಿ ಇರತಕ್ಕಂಥವರು. ಅವರಿಗೆ ಮನೆಗೆ ಬಂದು ವಿಶೇಷವಾದ ಅನುಗ್ರಹವನ್ನು ಮಾಡಿ ಆ ಭಾಗದವರಿಗೆ, ಆ ಕುಲದವರಿಗೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿ ವೇದಾಂತದ ವಿಷಯವನ್ನು ವಿಶೇಷವಾಗಿ ತಿಳಿಸಿಕೊಟ್ಟು ಪಾಠಗಳನ್ನು ಹೇಳಿ ಅವರಿಗೆ ಒಂದು ಸುಂದರವಾದ ಕೃಷ್ಣನ ವಿಗ್ರಹವನ್ನು ಅವರಿಗೆ ಕೊಟ್ಟಿದ್ದಾರೆ. ಸ್ವಕರಾರ್ಚಿತ ಕೃಷ್ಣನ ವಿಗ್ರಹವನ್ನು ಕೊಟ್ಟಿದ್ದಾರೆ.
ಅಂದರೆ ಕೊಯ್ಯಣ್ಣಾಯರು ಮಧ್ಯಗೆಯ ಭಟ್ಟರ ಅನುಬಂಧಿಗಳು ಹೌದು. ಮಧ್ಯಗೆಯ ಭಟ್ಟರ ಅನುಬಂಧಿಗಳಾದ ಇವರ ಮನೆತನದವರಿಗೆ ಸ್ವತಃ ಸ್ವಕರಾರ್ಚಿತ ಒಂದು ಕೃಷ್ಣನ ವಿಗ್ರಹವನ್ನು ಅವರಿಗೆ ಕೊಟ್ಟಿದ್ದಾರೆ. ಎಷ್ಟೋ ಸಮಯದ ತನಕ ಆ ಒಂದು ವಿಗ್ರಹ ಏನಿದೆ ಬಹಳ ದಿವಸ ತನಕ ಆ ನಡ್ಯಂತಾಡಿ ಮಠದಲ್ಲಿ ಆ ಕೃಷ್ಣನ ವಿಗ್ರಹಕ್ಕೆ ಪೂಜೆ ನಡೆದುಕೊಂಡು ಬರ್ತಾ ಇತ್ತು. ಈಗ ಆ ಕೃಷ್ಣನ ವಿಗ್ರಹ ಸೋದೆ ವಾದರಾಜರ ಮಠದಲ್ಲಿ ಆ ಕೃಷ್ಣನ ವಿಗ್ರಹ, ಪುಟ್ಟದಾದ ಕೃಷ್ಣನ ವಿಗ್ರಹ ಇದೆ. ಸಂಪುಟದಲ್ಲಿ ಇಡಲಿಕ್ಕೆ ಆಗುವಂತಹ ಕೃಷ್ಣನ ವಿಗ್ರಹ, ಆ ಕೃಷ್ಣನ ವಿಗ್ರಹವನ್ನು ಆ ಸೋದೆ ಮಠದಲ್ಲಿ ಇದೆ. ಸೋದೆ ಮಠದಲ್ಲಿ ಆ ಕೃಷ್ಣ ವಿಗ್ರಹವನ್ನು ಕಾಣಬಹುದು. ಆ ಕೃಷ್ಣನ ವಿಗ್ರಹಕ್ಕೆ ಪಂಚಾಮೃತ ಮುಂತಾದ ಎಲ್ಲ ಷೋಡಶೋಪಚಾರ ಪೂಜೆಗಳನ್ನು ಆ ಕೃಷ್ಣನ ವಿಗ್ರಹಕ್ಕೆ ಮಾಡ್ತಾ ಬಂದಿದ್ದಾರೆ. ಆಚಾರ್ಯರೇ ಪೂಜೆ ಮಾಡಿರ್ತಕ್ಕಂತಹ ಆ ಒಂದು ಕೃಷ್ಣನ ವಿಗ್ರಹ ಈಗ ಸೋದೆ ಮಠದಲ್ಲಿದೆ. ಇಂತಹ ಒಂದು ವಿಶೇಷವಾದ ಅನುಗ್ರಹವನ್ನು ಆಚಾರ್ಯರು ಅಲ್ಲಲ್ಲಿ ಆಯಾ ಮನೆತನದವರಿಗೆ, ತಮ್ಮ ಮೇಲೆ ವಿಶೇಷ ಭಕ್ತಿ ಇರತಕ್ಕಂಥವರಿಗೆ ಈ ರೀತಿ ವಿಗ್ರಹಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾಯಿದ್ರು. ಮುಂದೆ ಅಲ್ಲಿಂದ ಸಂಚಾರ ಮಾಡ್ತಾ ಏನು ಇವಾಗ ಕಾಪು, ಮಜೂರು ಅಂತ ನಾವು ಹೇಳ್ತೇವೆ, ಮಂಗಳೂರು, ಆ ಮಂಗಳೂರಿನ ಭಾಗದ ಕಡೆ ಬಂದಿದ್ದಾರೆ. ಮಂಗಳೂರಿನಿಂದ ಒಂದು 25 ಮೈಲು ಅಥವಾ ಸ್ವಲ್ಪ ದೂರ ಅಂತಿರೋ ಅಲ್ಲಿ ಕುಂಬಳಿ ಅಂತ ಒಂದು ಊರಿದೆ. ಆ ಕುಂಬಳಿಯಿಂದ 1-2 ಮೈಲು ದೂರ ಕಾವು ಎಂಬತಕ್ಕಂತಹ ಊರಿದೆ. ಕಾವು, ಅದು ಕಾವು ಮಠ ಅಂತ ಪ್ರಸಿದ್ಧಿಯಾಗಿದೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಕೇರಳ ಬಾರ್ಡರ್ ಅಂದರೆ ಕಾಸರಗೋಡು ಅಲ್ಲಿ ಬರತಕ್ಕಂಥ ಸ್ಥಳ ಇದು ಕಾವು. ಇದು ಪೆಜತ್ತಾಯ ಮನೆತನದವರು, ಲಿಕುಚ ವಂಶದವರು ಇರತಕ್ಕಂಥ ಸ್ಥಳ ಕಾವು. ಪೆಜತ್ತಾಯ ಮನೆತನದವರು ಭಾರಿ ಪ್ರಸಿದ್ಧಿ. ಲಿಕುಚ ವಂಶ, ಪೆಜತ್ತಾಯ ಮನೆತನದವರು ಇರತಕ್ಕಂಥ ಸ್ಥಳ. ಯಾರು ಪೆಜತ್ತಾಯ ಮನೆತನದವರು ಯಾರು ಅಂತಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಸುಬ್ರಹ್ಮಣ್ಯಾಖ್ಯ ಸೂರ್ಯಹೇ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯ ಸೂರ್ಯಗಳ ಮಕ್ಕಳಾಗಿರತಕ್ಕಂತಹ ಸುಬ್ರಹ್ಮಣ್ಯ ಪಂಡಿತರ ಮಕ್ಕಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ಇರುವಂಥ ಸ್ಥಳ. ಮಹಾಮೇಧಾವಿ ಅದ್ವೈತಿಗಳು, ಸ್ಮಾರ್ತ ಸಂಪ್ರದಾಯದವರು, ಆಚಾರ್ಯರ ಪಾಂಡಿತ್ಯಕ್ಕೆ ಮನಸೋತವರು. ಈ ಕಾವಿನ ಸ್ಥಳದಲ್ಲೇ 18 ದಿನ ಮಧ್ವಾಚಾರ್ಯರ ಜೊತೆಗೆ ವಾದ ನಡೆದಿದ್ದು, ಪುನಃ ಆಚಾರ್ಯರ ಸಿದ್ಧಾಂತಕ್ಕೆ ಮನಸೋತು ಅತ್ಯಂತ ನಿಷ್ಠೆಯಿಂದ ಅವರ ತತ್ವಗಳನ್ನು ಸ್ವೀಕಾರ ಮಾಡಿ ಅವರ ಶಿಷ್ಯತ್ವವನ್ನು ಅಂಗೀಕಾರ ಮಾಡಿ ವೈಷ್ಣವರಾಗಿ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅತ್ಯಂತ ಪರಮ ಭಕ್ತರಾಗಿ ಬಿಟ್ಟರು. ಯಾರಿಗೆ? ಮಧ್ವಾಚಾರ್ಯರಿಗೆ. ಅವರು ವಾಯುಸ್ಥಿತಿಯನ್ನು ಮಾಡಿದ್ದಾರೆ. ಅದಾದ ಮೇಲೆ ಆಚಾರ್ಯರ ಶಿಷ್ಯರಾದ ಮೇಲೆ ಒಂದು ವಾಯುಸ್ಥಿತಿಯನ್ನು ಮಾಡಿದ್ದಾರೆ, ಹರಿವಾಯುಸ್ಥಿತಿಯನ್ನು ಮಾಡಿದರು. ಈ ಹರಿವಾಯುಸ್ಥಿತಿ ಎಲ್ಲ ವೈಷ್ಣವರು ಪಠನ ಮಾಡಲೇಬೇಕು. ಇವತ್ತೇನು ವಾಯುಸ್ಥಿತಿಯನ್ನು ಪಠನ ಮಾಡ್ತೇವೆ, ಇದನ್ನು ಕೊಟ್ಟಂತಹ ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ಮಾರ್ತರು. ಆ ವಾಯುಸ್ಥಿತಿಯನ್ನು ಹೇಳಿದನೇ ವೈಷ್ಣವತ್ವ ಸಿದ್ಧಿ ಸಾಧ್ಯವೇ ಇಲ್ಲ. ಅವನು ವೈಷ್ಣವ ಅಂತ ಕರೆಸಿಬಿಡಬೇಕಾಗಿದ್ದರೆ ಅವನು ಹರಿವಾಯುಸ್ಥಿತಿಯನ್ನು ಕಲಿತಿರಲೇಬೇಕು, ಪಠನ ಮಾಡಲೇಬೇಕು. ಅಂದ್ರೆ ಮಾತ್ರ ಅವನು ಪರಮ ವೈಷ್ಣವ ಅಂತ ಕರೆಸಿಕೊಳ್ಪಡ್ತಾನೆ ಎಂಬತಕ್ಕಂಥ ಒಂದು ಪದ್ಧತಿ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಇದಕ್ಕೆ ಮೂಲ ಕಾರಣ ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರಿರತಕ್ಕ ಲಿಕುಚ ಮನೆತನ, ಆ ಸ್ಥಳ ಕಾವು. ಇವರ ಮಗ ನಾರಾಯಣ ಪಂಡಿತಾಚಾರ್ಯರು. ಅವರು ಕೂಡ ಬಹಳ ಪಂಡಿತರು. ಅವರು ಕೂಡ ಆನಂದ ತೀರ್ಥರ ಸಿದ್ಧಾಂತವನ್ನು ಅಧ್ಯಯನ ಮಾಡಿ ಅವರ ಶಿಷ್ಯರಾಗಿ ಅವರ ಆನಂದ ತೀರ್ಥರ ವಿಶೇಷವಾದ ಕೃಪೆಗೆ ಪಾತ್ರರಾಗಿದ್ದರಂತೆ. ಅವರ ಜೊತೆಗೇ ಇದ್ದುಕೊಂಡು ಅವರಿಂದ ವಿಶೇಷವಾದ ಅಧ್ಯಯನ ಮಾಡಿ ಮಹಾಪಂಡಿತರಾಗಿದ್ದರು. ಎಷ್ಟೋ ಸಮಯ ಅವರ ಶಿಷ್ಯರಾಗಿ ನಡೆದುಕೊಂಡು ಬಂದರು.
ಬಹಳ ಮೇಧಾವಿ, ಬಹಳ ಜ್ಞಾನಿ ನಾರಾಯಣ ಪಂಡಿತಾಚಾರ್ಯರು. ತ್ರಿವಿಕ್ರ ಪಂಡಿತಾಚಾರ್ಯರಿಗೆ ವಯಸ್ಸಾಗಿತ್ತು, ವೃದ್ಧಾಪ್ಯ ಬಂದಿತ್ತು. ಈ ಸಂದರ್ಭದಲ್ಲಿ ತ್ರಿವಿಕ್ರ ಪಂಡಿತಾಚಾರ್ಯರು ಅಂದರೆ ಕಾವು ಸ್ಥಳಕ್ಕೆ ಶ್ರೀಮದಾಚಾರ್ಯರು ಬಂದು ವಿಶೇಷವಾದವರಿಗೆ ಅನುಗ್ರಹವನ್ನು ಮಾಡಿ, ನೀವು ಬಹಳಷ್ಟು ಸಾಧನೆ ಮಾಡಿದ್ದೀರಿ. ಬಹಳ ಪ್ರೀತಿ ಅವರಿಗೆ ತ್ರಿವಿಕ್ರ ಪಂಡಿತಾಚಾರ್ಯರು ಅಂದರೆ ಭಾರೀ ಪ್ರೀತಿ. ಅಷ್ಟು ಆ ಒಂದು ಭಕ್ತಿಯಿಂದ ಆನಂದ ತೀರ್ಥರನ್ನೇ ಒಲಿಸಿಕೊಂಡಿದ್ದರು ಅವರು. ಭಾರೀ ಅಭಿಮಾನ ತ್ರಿವಿಕ್ರ ಪಂಡಿತಾಚಾರ್ಯರು ಒಂದು ಅವರಿದ್ದಲ್ಲಿಗೆ ಬಂದು, ನಿಮ್ಮ ವಯಸ್ಸಾಗಿದೆ, ನೀವು ಇನ್ನು ಇಲ್ಲೇ ಇರಬೇಕು ಅಂಥೇಳಿ ಅವರಿಗೆ ಅನುಗ್ರಹವನ್ನು ಮಾಡಿ, ನಿಮಗೆ ಮುದ್ರೆಯನ್ನು ನಾನು ಕೊಡ್ತೇನೆ, ಆ ಮುದ್ರೆಯನ್ನು ನೀವು ಇಟ್ಟುಕೊಳ್ಳಿ, ಜೊತೆಗೆ ಶ್ರೀಕರ ನಾರಾಯಣ ವಿಗ್ರಹವನ್ನು ನಿಮಗೆ ಕೊಡ್ತೇನೆ. ಸ್ವಕರಾಶ್ಚಿತವಾದ ಶ್ರೀಕರ ನಾರಾಯಣ ವಿಗ್ರಹವನ್ನು ಅವರಿಗೆ ಕೊಟ್ಟು, ತಪ್ತ ಮುದ್ರಾಧಾರಣೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅನುಕೂಲವಾಗುವಂತೆ ಅವರಿಗೆ ಮುದ್ರೆ ಹಿಡಿಕೆ ಇರತಕ್ಕಂಥ ಮುದ್ರೆಗಳನ್ನು ಕೂಡ ಕೊಟ್ಟು, ನೀವು ಇಲ್ಲೇ ಇದ್ದು ಅಂದರೆ ತ್ರಿವಿಕ್ರಮಾಚಾರ್ಯ ಪಂಡಿತಾಚಾರ್ಯರು ಕೊನೆಗೆ ಸನ್ಯಾಸಿಗಳಾದರು. ಸನ್ಯಾಸಿಗಳಾಗಿ ಸ್ವಲ್ಪ ಸಮಯ ಇದ್ದರು. ನೀವು ಇದೇ ರೀತಿ ಈ ಸನ್ಯಾಸವನ್ನು ಸ್ವೀಕಾರ ಮಾಡಿ ಇಲ್ಲಿ ಬರ್ತಕ್ಕಂಥ ಈ ಭಾಗದವರಿಗೆ ಮುದ್ರಾಧಾರಣೆ ಮಾಡಿ, ವಿಶೇಷ ತತ್ವೋಪದೇಶವನ್ನು ಮಾಡಿ, ಜ್ಞಾನ ಕಾರ್ಯವನ್ನು ಮಾಡ್ತಾ ನೀವು ಇಲ್ಲೇ ಇರಬೇಕು ಅಂತ ಹೇಳಿದರು. ಅದು ಕಾವು ಮಠ ಅಂತ ಅದು ಪ್ರಸಿದ್ಧಿ ಆಯಿತು. ಕಾವು ಮಠ, ತ್ರಿವಿಕ್ರ ಪಂಡಿತಾಚಾರ್ಯರು ಸ್ಥಳ ಕಾವು ಮಠ ಅಂತಾಯಿತು. ಇಲ್ಲಿ ಇದ್ದುಕೊಂಡು ನೀವು ಈ ಭಾಗದವರಿಗೆ ವಿಶೇಷವಾದ ತತ್ವೋಪದೇಶವನ್ನು ಮಾಡ್ತಾ, ಬಂದವರಿಗೆ ಮುದ್ರಾಧಾರಣೆ ಮಾಡ್ತಾ ಅನುಗ್ರಹ ಮಾಡಿ ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಅವರು ಪೂಜೆಗೆ ಶ್ರೀಕರ ನಾರಾಯಣ ಅಂತ ವಿಗ್ರಹವನ್ನು ಕೊಟ್ಟಿದ್ದಾರೆ. ಬಹಳ ಶ್ರೇಷ್ಠವಾದ ವಿಗ್ರಹ, ಕೈಯಲ್ಲಿ ಅಂಜಲಿಯಲ್ಲಿ ಲಕ್ಷ್ಮಿಯನ್ನು ಹಿಡಿದುಕೊಂಡಂತಹ ಸುಂದರವಾದ ವಿಗ್ರಹ, ಸ್ವಕರಾರ್ಚಿತ ವಿಗ್ರಹವನ್ನು ಆನಂದ ತೀರ್ಥವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತ್ರಿವಿಕ್ರ ಪಂಡಿತಾಚಾರ್ಯರ ಮಗ ನಾರಾಯಣ ಪಂಡಿತಾಚಾರ್ಯರು ಅಲ್ಲೇ ಇದ್ದರು ಇದೆಲ್ಲ ಆಗುವಾಗ. ಈ ಆಚಾರ್ಯರು ಬಂದ ಸಂದರ್ಭದಲ್ಲಿ ಅವರಿಗೆ ತಾವು ಬರೆದಿರತಕ್ಕಂತಹ ಸಂಗ್ರಹ ರಾಮಾಯಣವನ್ನು ತೋರಿಸಿದ್ರಂತೆ ಆನಂದ ತೀರ್ಥರಿಗೆ. ನೋಡಿ, ಹಿಂಗೆ ಸಂಗ್ರಹ ರಾಮಾಯಣವನ್ನು ರಚನೆ ಮಾಡಿದ್ದೇನೆ ಎಂದು ಕೊಟ್ಟಾಗ ಇಡೀ ಆ ಸಂಗ್ರಹ ರಾಮಾಯಣವನ್ನು ಓದಿ ಬಹಳ ಸಂತೋಷಪಟ್ಟರಂತೆ ಆನಂದ ತೀರ್ಥರು. ಅಷ್ಟೂ ವಾಲ್ಮೀಕಿ ರಾಮಾಯಣವನ್ನು ಸಂಗ್ರಹ ಮಾಡಿ ಪುಟ್ಟದಾದ ಕೃತಿಯನ್ನು ಮಾಡಿದ್ದಾರೆ. ಬಹಳ ಶ್ರೇಷ್ಠವಾಗಿದೆ ಅಂತ ಹೇಳಿ ಭಾರಿ ಸಂತೋಷಪಟ್ಟರಂತೆ. ಎಂತಹ ಒಂದು ಆ ಕೌಶಲ, ಏನು ಒಂದು ಪಾಂಡಿತ್ಯ ಇದೆ, ಅವರ ಆ ಪ್ರತಿಭೆಗೆ ಮೆಚ್ಚಿ ಬಹಳ ಸಂತೋಷರಾಗಿದ್ದಾರೆ. ಬಹಳ ಸಂತೋಷ ಆಯಿತು ಅಂತ ಮನಪೂರ್ಣವಾಗಿ ಅಭಿನಂದಿಸಿದ್ರಂತೆ. ಅತ್ಯುತ್ತಮವಾದ ಕೃತಿ ಅಂತ ಹೇಳಿದ್ರಂತೆ ಸಂಗ್ರಹ ರಾಮಾಯಣ. ಈ ಸಂಗ್ರಹ ರಾಮಾಯಣವನ್ನು ಯಾರು ಪಠನ ಮಾಡ್ತಾರೆ ಅವರಿಗೆ ಸಂಪೂರ್ಣ ರಾಮಾಯಣವನ್ನು ಪಠನ ಮಾಡಿದ ಫಲ ಬರಲಿ ಅಂತೇಳಿ ಅನುಗ್ರಹಿಸಿದರಂತೆ. ಅಂತಹ ಶ್ರೇಷ್ಠ ಪಂಡಿತರು ನಾರಾಯಣ ಪಂಡಿತಾಚಾರ್ಯರು. ಜೊತೆಗೆ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿ, ಅಣುಮದ್ದು ವಿಜಯ, ಶುಭೋದಯ ಮತ್ತು ನಯನ ಚಂದ್ರಿಕಾ ಎಂಬತಕ್ಕಂಥ ಅನುವ್ಯಾಖ್ಯಾನ ಟೀಕಾ, ಪ್ರಮಾಣ ಲಕ್ಷಣ ಟೀಕಾ, ಶಿವಸ್ತುತಿ ಇಂಥವುಗಳೆಲ್ಲ ಬರೆದಿರತಕ್ಕಂಥವರು. ಅಷ್ಟೇ ಯಾಕೆ, ಮುಂದೆ ನಮಗೆ ಆಚಾರ್ಯರ ಸಂಪೂರ್ಣ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ಕಾವ್ಯವನ್ನು, ಉತ್ತಮವಾದ ಕಾವ್ಯವನ್ನು ತಯಾರು ಮಾಡಿದರು. ಅದೇ ಶ್ರೀ ಸುಮಧ್ವ ವಿಜಯವನ್ನು ಬರೆದಿದ್ದಾರೆ ನೋಡಿ. ಆಚಾರ್ಯರ ಬಗ್ಗೆ ತಿಳಿಲಿಕ್ಕಿರತಕ್ಕಂಥ ಏಕೈಕವಾದ ದೊಡ್ಡ ಮಹತ್ತರವಾದ ಉತ್ತಮ ಫಲ ಕೊಡ್ತಕ್ಕಂತಹ ಒಂದು ಕಾವ್ಯ ಅಂದರೆ ಶ್ರೀ ಸುಮಧ್ವ ವಿಜಯ. ಈ ಸುಮಧ್ವ ವಿಜಯವನ್ನು ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದಾರೆ. ಇಡೀ ವೈಷ್ಣವ ಸಮುದಾಯಕ್ಕೆ ಶ್ರೇಷ್ಠವಾದ ಕೊಡುಗೆ ಅಂದರೆ ಶ್ರೀ ಸುಮಧ್ವ ವಿಜಯ. ಅಂತಹ ಗ್ರಂಥವನ್ನು ಬರೆದಿರತಕ್ಕಂಥವರು. ಆ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿರತಕ್ಕಂತಹ ಒಂದು ಕಾವ್ಯ, ಅದು ಶ್ರೇಷ್ಠವಾದ ಕಾವ್ಯ ಹೊರಹೊಮ್ಮಿತು. ಅಂತ ಅತ್ಯುತ್ತಮವಾದ ವಿಶೇಷ ಅಭೀಷ್ಟವನ್ನು ಕೊಡತಕ್ಕಂತಹ ತ್ರಿವಿಕ್ರ ಪಂಡಿತಾಚಾರ್ಯರು ಮಾಡಿದ ವಾಯುಸ್ಥಿತಿ ಹಾಗೂ ನಾರಾಯಣ ಪಂಡಿತಾಚಾರ್ಯರು ಮಾಡಿದ ಸುಮಧ್ವ ವಿಜಯ ಇವತ್ತಿನವರೆಗೂ ಸಕಲ ವೈಷ್ಣವರ ಅಭೀಷ್ಟಗಳನ್ನು ಪೂರ್ಣ ಮಾಡಿಸುವ ಕೃತಿಗಳು ಅಂತ ಪ್ರಸಿದ್ಧಿಯಾಗಿದೆ.
ಮಧ್ಯುಜಯ ಪಾರಾಯಣವನ್ನು ಮಾಡಿದರೆ ಸಂತತಿ ಆಗ್ತದೆ, ಜ್ಞಾನ ಬರುತ್ತದೆ, ಬಡತನ ನಿವಾರಣೆ ಆಗ್ತದೆ. ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಸರ್ಗಕ್ಕೆ ಒಂದೊಂದು ಫಲ ಇದೆ. ವಾಯುಸ್ಥಿತಿಗೆ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಫಲ ಇದೆ. ವಾಯುಸ್ಥಿತಿ ಪುರಸ್ಚರಣ ಪದ್ಧತಿ ಇದೆ. ವಾಯುಸ್ಥಿತಿ ಪುರಸ್ಚರಣ ಮಾಡುವುದರಿಂದ ವಿಶೇಷವಾದ ಜ್ಞಾನ ಸಿದ್ಧಿ ಆಗ್ತದೆ. ಹರಿವಾಯು ಗುರುಗಳ ಅನುಗ್ರಹ ವಿಶೇಷವಾಗಿ ಆಗ್ತದೆ. ಹೀಗೆ ಅಷ್ಟೂ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಇಷ್ಟಾರ್ಥ ಸಿದ್ಧಿ ಅಂತ ಇವತ್ತಿನವರೆಗೂ ಕೂಡ ಅದು ನಡೆದುಕೊಂಡು ಬಂದಿದೆ. ಒಂದು ಮಂಡಲಾಕಾರವಾಗಿ ವಾಯುಸ್ಥಿತಿ ಪುರಸ್ಚರಣ 48 ದಿನ ವಾಯುಸ್ಥಿತಿ ಪುರಸ್ಚರಣವನ್ನು ಮಾಡಿ ವಾಯುಸ್ಥಿತಿನ ಹೇಳ್ತಾ ಪ್ರಾಣದೇವರಿಗೆ ಮಧುಭಿಷೇಕ ಮಾಡಿದರೆ ಸಕಲ ಕಷ್ಟಗಳು ನಿವಾರಣೆ ಆಗ್ತದೆ ಅಂತ ಈ ಕ್ಷಣದವರೆಗೂ, ಇವತ್ತಿನವರೆಗೂ, ಈ ಶತಮಾನದವರೆಗೂ ಅದು ನಡೆದುಕೊಂಡು ಬಂದಿದೆ. ಇಂತಹ ಒಂದು ಉಪಕಾರವನ್ನು ಮಾಡಿದ ಸ್ಮಾರ್ತ ಸಂಪ್ರದಾಯವರಾಗಿದ್ದರೂ ಕೂಡ ವೈಷ್ಣವರಿಗೆ ಕೊಟ್ಟಂತಹ ಒಂದು ಕೊಡುಗೆ ಅಂತಂದರೆ ಅದು ತ್ರಿವಿಕ್ರಮ ಪಂಡಿತಾಚಾರ್ಯರ ಹಾಗೂ ನಾರಾಯಣ ಪಂಡಿತಾಚಾರ್ಯರ ವಿಶೇಷವಾದ ಕೊಡುಗೆ. ಯಾವುದೇ ಒಬ್ಬ ಪಂಡಿತ ಅಂತ ಅನ್ನಿಸಿಕೊಳ್ಬೇಕಾಗಿದ್ದರೆ ಮೊದಲು ಅವನು ಮಣಿಮಂಜರಿ ಓದಬೇಕು, ಶ್ರೀ ಸುಮಧ್ವಿಜ ಓದಬೇಕು. ಅದೆರಡರಲ್ಲಿ ಅವನು ಪರ್ಫೆಕ್ಟ್ ಆದರೆ, ಚೆನ್ನಾಗಿ ಕಲಿತರೆ ಮುಂದೆ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಬಹುದು. ಇವತ್ತು ಯಾವುದೇ ಒಬ್ಬ ವಿದ್ಯಾರ್ಥಿ ಗುರುಕುಲಕ್ಕೆ ಸೇರಿದರೆ ಮೊಟ್ಟ ಮೊದಲಿಗೆ ಪಾಠ ಆಗುವುದೇ ಮಣಿಮಂಜರಿ, ಶ್ರೀ ಸುಮಧ್ವಿಜಯ. ಈ ಎರಡು ಪಾಠ ಆಗದೇ ಉದ್ಗ್ರಂಥಗಳ ಪಾಠವೇ ಇಲ್ಲ. ಇಂಥ ಪರಂಪರೆ ಗುರುಕುಲದಲ್ಲಿ ನಮ್ಮ ವೈಷ್ಣವ ಸಮುದಾಯದಲ್ಲಿ ನಡೆದುಕೊಂಡು ಬಂದಿದೆ. ಇಂತಹ ಶ್ರೇಷ್ಠ ಉಪಕಾರವನ್ನು ಮಾಡಿದವರು ಆ ಲಿಕುಚ ಪ್ರಜಕ್ತಾಯ ಮನೆತನದ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು. ಇಂತಹ ಮನೆತನಕ್ಕೆ ಒಂದು ಶ್ರೀಕರ ನಾರಾಯಣ ವಿಗ್ರಹವನ್ನು ಕೊಟ್ಟಿದ್ದಾರೆ. ಅದು ಕಾವು ಮಠ ಅಂತ ಪ್ರಸಿದ್ಧಿಯಾಯಿತು. ಅಲ್ಲಿ ಅದು ಪೂಜೆ ಆಗ್ತಾ ಇದೆ. ಇನ್ನೊಂದು ವಿಷಯ ಇದೆ. ಇವರ ತ್ರಿವಿಕ್ರಮ ಪಂಡಿತಾಚಾರ್ಯರ ಸಹೋದರ ಇದ್ದರು. ಅವರ ಹೆಸರು ಶಂಕರಾಚಾರ್ಯರು ಅಂತ. ಈ ಶಂಕರಾಚಾರ್ಯರು ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯಕ್ಕಿಂತ ಮೊದಲೇ ಆನಂದ ತೀರ್ಥರ ಶಿಷ್ಯರಾಗಿದ್ದರು. ಅವರ ಜೊತೆಗೆ ಇದ್ದು ಅವರಿಂದ ಪಾಠವನ್ನು ಕೇಳಿ ಎಲ್ಲ ತತ್ವಗಳನ್ನು ವಿಶೇಷವಾಗಿ ತಿಳಿದುಕೊಂಡು ಪರಮ ಭಕ್ತಿಯಿಂದ ಅವರ ಜೊತೆಗೇ ಇದ್ದು ಸಂಚಾರ ಮಾಡ್ತಾ ಇದ್ದರು. ಈ ತ್ರಿವಿಕ್ರಮ ಪಂಡಿತಾಚಾರ್ಯರ ಸಹೋದರ ಈ ಶಂಕರಾಚಾರ್ಯರು ಅಂತ ಹೆಸರಿನವರೇನಿದ್ದಾರೆ, ಅವರು ಗ್ರಂಥಪಾಲಕರಾಗಿ ಕೆಲಸ ಮಾಡ್ತಾ ಇದ್ದರು. ಆನಂದ ತೀರ್ಥರ ಬಳಿ ಇದ್ದು ಅವರ ಜೊತೆಗಿದ್ದು ಅಧ್ಯಯನ ಮಾಡ್ತಾ ಗ್ರಂಥಗಳನ್ನು ಸಂರಕ್ಷಣೆ ಮಾಡುವ ಲೈಬ್ರರಿಯನ್, ಗ್ರಂಥಪಾಲಕನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದರು. ಆಚಾರ್ಯರು ಬರೆದ ಗ್ರಂಥಗಳು, ಅವರು ಸಂಗ್ರಹಿಸಿರುವ ಪುಸ್ತಕಗಳು, ತಾಡವಾಲೆಗಳು ಅಂತೇನಿದೆ, ಆ ಎಲ್ಲ ಗ್ರಂಥಾಲಯವನ್ನು ನೋಡಿಕೊಳ್ಳುವ ವ್ಯವಸ್ಥೆ ಈ ಶಂಕರಾಚಾರ್ಯರದು. ಆನಂದ ತೀರ್ಥರು ಕೂಡ ಶಂಕರಾಚಾರ್ಯರು ಅಂತಲೇ ಕರೀತಾ ಇದ್ರಂಥವರನ್ನು. ಹೆಸರಿನ ಬದಲಾವಣೆಯನ್ನು ಮಾಡಿಲ್ಲ. ಶಂಕರಾಚಾರ್ಯರು ಏನೇ ಓದಬೇಕಾದ್ರೂ ಶಂಕರಾಚಾರ್ಯರು ಇದ್ರೇ ಪುಸ್ತಕ ತಂದು ಕೊಡ್ತಾ ಇದ್ರು. ಏನೇ ವಿಷಯ ಸಂಶೋಧನೆ ಮಾಡಬೇಕು, ನೋಡಬೇಕು ಅಂತಿದ್ರೆ ಶಂಕರಾಚಾರ್ಯರು ತಕ್ಷಣ ಪುಸ್ತಕ ತಂದು ಕೊಡ್ತಾ ಇದ್ರು. ಎಲ್ಲ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ವಿಶೇಷ ಗ್ರಂಥಗಳನ್ನು ನೋಡಿಕೊಳ್ಳತಕ್ಕಂಥ ಉಸ್ತುವಾರಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಸಹೋದರ ಶಂಕರಾಚಾರ್ಯರು ನಡೆಸಿಕೊಂಡು ಬರ್ತಾ ಇದ್ದರಂತೆ. ನೋಡಿ, ಅವರೂ ಕೂಡ ಬಹಳ ಮೇಧಾವಿಗಳು, ಬಹಳ ಜ್ಞಾನಿಗಳು ಶಂಕರಾಚಾರ್ಯರು. ಅವರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧ ದೀಪಿಕಾ ಎಂಬತಕ್ಕಂತಹ ಒಂದು ಟೀಕೆಯನ್ನು ಬರೆದಿದ್ದಾರೆ. ಜೊತೆಗೆ ಅನುವ್ಯಾಖ್ಯಾನಕ್ಕೂ ಕೂಡ ಸಂಬಂಧ ದೀಪಿಕಾ ಎಂಬತಕ್ಕಂಥ ಟೀಕೆಯನ್ನು ಬರೆದಿದ್ದಾರೆ. ಅಂದರೆ ಟೀಕೆಯನ್ನು ಬರೆಯುವಷ್ಟು ಮಟ್ಟಿಗೆ ಅವರು ಪಾಂಡಿತ್ಯ ಇದೆ ಅಂತಂದರೆ ಎಂತಹ ಜ್ಞಾನಿಗಳಿರ್ಬೋದು ವಿಚಾರ ಮಾಡಿ. ಶಂಕರಾಚಾರ್ಯರು ಸ್ವತಃ ಎಷ್ಟು ಸ್ಮಾರ್ತರಾಗಿದ್ದರೂ ಕೂಡ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮುಂದೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧ ದೀಪಕ ಎಂಬತಕ್ಕಂಥ ಟೀಕೆಯನ್ನು ಬರೀತಾರೆ. ಅನುವ್ಯಾಖ್ಯಾನಕ್ಕೆ ಟೀಕೆಯನ್ನು ಬರೀತಾರೆ. ಮಂತ್ರಾಲಯ ಪ್ರಭುಗಳು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮವರು ತಮ್ಮ ಪರಿಮಳ ಗ್ರಂಥವನ್ನು ಬರೆಯುವ ಸಂದರ್ಭದಲ್ಲಿ ಈ ಸಂಬಂಧ ದೀಪಕ ಎಂಬತಕ್ಕಂತಹ ಶಂಕರಾಚಾರ್ಯರು ಬರೆದ ಟೀಕೆಯನ್ನು ಉದಾಹರಿಸಿದ್ದಾರಂತೆ. ರಘುನಾಥ ತೀರ್ಥರು ಕೂಡ ತಾವು ಗ್ರಂಥಗಳನ್ನು ಸಂಶೋಧನೆ ಮಾಡುವಾಗ, ಟೀಕೆಯನ್ನು ಬರೆಯುವಾಗ ಈ ಶಂಕರಾಚಾರ್ಯರು ಬರೆದ ಸಂಬಂಧ ದೀಪಕ ಎಂಬತಕ್ಕಂಥ ಟೀಕೆಯನ್ನು ಉದಾಹರಿಸಿದ್ದಾರಂತೆ. ಇಂಥ ಮಹಾಮಹಿಮರೇ ರಾಯರು, ರಘುನಾಥರಂತಹ ಮಹಾಜ್ಞಾನಿಗಳೇ ಅವರ ಟೀಕೆಯನ್ನು ಉದಾಹರಿಸಿ ಹೇಳ್ತಾರೆ ಅಂತಂದರೆ ಅವರ ಜ್ಞಾನ ಎಷ್ಟು ಮಟ್ಟಿಗೆ ಇರಬಹುದು, ಎಷ್ಟರ ಮಟ್ಟಿಗೆ ಆನಂದ ತೀರ್ಥರಿಂದ ಅವರು ತಯಾರಾಗಿರ್ಬೋದು ವಿಚಾರ ಮಾಡಿ. ಇವರೆಲ್ಲ ಸ್ಮಾರ್ತ ಸಂಪ್ರದಾಯದವರು ಎಲ್ಲ ಈ ಕಡೆ ವೈಷ್ಣವ ದೀಕ್ಷೆ ಪಡೆದುಕೊಂಡು ಅತ್ಯಂತ ನಿಷ್ಠೆಯಿಂದ ಸಾಧನೆ ಮಾಡತಕ್ಕಂತಹ ಮನೆತನ ಅಂದರೆ ಲಿಕುಚ ಮನೆತನ, ಪ್ರಜತ್ತಾಯ ಮನೆತನ.
ಇಂಥ ಮನೆತನವರದು. ಈ ಮನೆತನದವರಿಗೆ ಅದನ್ನು ಸಂತೋಷದಿಂದ ಒಂದು ಶ್ರೀಕರ ವಿಗ್ರಹವನ್ನು ಕೊಟ್ಟಿದ್ದಾರೆ. ಅಂದಿನಿಂದ ಅದು ಕಾವು ಮಠದಲ್ಲಿ ಅದು ಪೂಜೆಗೊಳ್ತಾ ಇದೆ. ಇಂತಹ ಇವರು ಕೂಡ ನಾರಾಯಣ ಪಂಡಿತಾಚಾರ್ಯರು ಸನ್ಯಾಸಿಗಳಾದರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಸನ್ಯಾಸಿಗಳಾದರು ತಮ್ಮ ಕೊನೆಯ ಸಂದರ್ಭದಲ್ಲಿ. ಇವರಿಬ್ಬರ ವೃಂದಾವನಗಳು ಕಾವು ಮಠದಲ್ಲಿದೆ. ಕಾವು ಅಂದರೆ ಕಾಸರಗೋಡಿನ ಕೇರಳ ಆ ಭಾಗದಲ್ಲಿ ಕಾವು ಮಠ ಇದೆ. ಈ ಕಾವು ಮಠ ಅದಾದ ಮೇಲೆ ನಂತರ ಕಾಲಘಟ್ಟದಲ್ಲಿ ಇದು 13 ಮತ್ತು 14ನೇ ಶತಮಾನದ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಕತೆ. ಅದಾದ ಮೇಲೆ ಕ್ರಮೇಣ ಅಲ್ಲಿಯವರ ಆ ನಂತರದ ಮನೆತನದವರು ಸ್ಮಾರ್ಟ್ ಸಂಪ್ರದಾಯದವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದರು. ಎಷ್ಟೋ ಸಮಯ ಸಂಪರ್ಕ ಕಳೆದುಕೊಂಡು ಬಿಡ್ತು. ಅಂತಹ ಇಡೀ ಒಂದು ವೈಷ್ಣವ ಸಮುದಾಯಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂತಹ ವಿಭೂತಿ ಪುರುಷರು ಸೂರ್ಯಚಂದ್ರರಂತಿರತಕ್ಕಂತಹ ಆ ಮಹಾಜ್ಞಾನಿಗಳ ವೃಂದಾವನಗಳು ಕಾವು ಮಠದಲ್ಲಿದೆ. ಆದರೆ ಅದು ಇನ್ನೊಬ್ಬರ ವಶ ಆಯಿತು. ಅದಕ್ಕಿಂತ ಮೊದಲಿರತಕ್ಕಂತಹ ಏನು ಒಂದು ಕಾವು ಕೇರಳದ ಹತ್ತಿರ ಕಾಸರಗೋಡಿನ ಆ ಒಂದು ಕೊನೆಗೆ ಇರತಕ್ಕಂಥ ಒಂದು ಸ್ಥಳ, ಅಲ್ಲಿ ಕೂಡ ತೌಳವ ಬ್ರಾಹ್ಮಣರು ಅಂತಿದ್ದಾರೆ. ಅವರು ಕೂಡ ಇಲ್ಲಿ ಬ್ರಾಹ್ಮಣರೇ. ಆದ ಸಂಪ್ರದಾಯ ಸ್ಮಾರ್ಟ್ ಸಂಪ್ರದಾಯರು, ಶ್ರೇಷ್ಠ ಬ್ರಾಹ್ಮಣರೇ. ಆ ಸಂಪ್ರದಾಯ ಮಾತ್ರ ಅದು ಸ್ಮಾರ್ಟ್ ಸಂಪ್ರದಾಯ ಪದ್ಧತಿ ಇತ್ತು. ಆ ಪ್ರಕಾರವಾಗಿ ಅಲ್ಲಿಯ ಮಠ ಅವರು ನಡೆಸ್ಕೊಂಡು ಹೋಗ್ತಾ ಇದ್ರು. ಕಾಲಕ್ರಮೇಣ ಏನಾಯಿತು, ನಮ್ಮ ಇಡೀ ವೈಷ್ಣವ ಈ ಅಷ್ಟಮಠಗಳು ತಿನ್ನು ಮುಂದುವರಿತಾ ಬಂತು. ಈ ಮಠಗಳಿಗೂ ಮತ್ತು ಅದಕ್ಕೂ ಕೂಡ ಸಂಪರ್ಕ ಕಡಿದು ಹೋಗಿತ್ತು. ಎಷ್ಟೋ ಸಮಯ 14ನೇ ಶತಮಾನ, 15, 16, 17, 18 ಶತಮಾನ ಹೀಗೆ ಆ ಪರಂಪರೆಯವರು ನಡೆದುಕೊಂಡು ಬಂದಿರತಕ್ಕಂಥದ್ದು ಕಾವು ಮಠ ಅಂತಾಗಿದೆ. ಅದನ್ನು ಪೂಜೆ ಮಾಡ್ತಾಯಿದ್ರು. ಇವು ಕೂಡ ಇದೆ, ಆ ಕಾವು ಮಠ ಇದೆ, ಪೂಜೆ ನಡೀತದೆ. ವೃಂದಾವನ ಅಂದರೆ ಆ ಸಂಪ್ರದಾಯ ಪ್ರಕಾರವಾಗಿ ಅವರಿಗದು ಸೇರಿದೆ. ಅವರು ಅದನ್ನು ತಮ್ಮ ಅನುಕೂಲವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ನಮ್ಮ ಕೈತಪ್ಪಿ ಹೋಗಿದ್ದು ಕೂಡ ಒಂದು ದುರಂತವೇ. ಅದು ನಮ್ಮ ಒಂದು ಮಠದ ವ್ಯಾಪ್ತಿಯಲ್ಲಿ ಬರಬೇಕಾಗಿತ್ತು, ಅಷ್ಟಮಠಗಳ ವ್ಯಾಪ್ತಿಯಲ್ಲಿ ಅಥವಾ ನಮ್ಮ ವಲಯದಲ್ಲಿ ಬರಬೇಕಾಗಿತ್ತು. ಅಂತಹ ವಿಭೂತಿ ಪುರುಷರ ವೃಂದಾವನಗಳು ಆ ಕಾವು ಮಠದಲ್ಲಿ ಇಂದಿಗೂ ಇವೆ. ಆ ಕಾವು ಮಠಕ್ಕೆ ನೀವು ಹೋಗಿ ನೋಡಬಹುದು. ಇವಾಗಿಲ್ಲಿ ಅದಾದ ಮೇಲೆ ಇಷ್ಟು ಶತಮಾನಗಳು ಕಳೆದ ನಂತರ ಈಗ ಅದು ಅಲ್ಲಿದ್ದವರಿಗೆ ಸ್ವಲ್ಪ ತಿಳಿಸಿ ಹೇಳುವ ಕಾರ್ಯ ನಡೆದಿದೆ. ಪುನಃ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ನಡೆಯಿತು. ಆ ಕಾವು ಮಠಕ್ಕೆ ಈಗಿನ ಶತಮಾನದಲ್ಲಿ ಸಂದರ್ಭದಲ್ಲಿ ಇಷ್ಟು ಶತಮಾನಗಳ ಕಳೆದ ನಂತರ ಆ ಭಾಗಕ್ಕೆ ವಿದ್ಯಾವಾಚಸ್ಪತಿ ಅಂತ ಏನು ಪ್ರಸಿದ್ಧಿಯಾಗಿದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯರು ಆ ಕಾವು ಮಠಕ್ಕೆ ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಯಾವ ಸಂಪ್ರದಾಯದಿಂದ ಪೂಜೆ ನಡೀತಾ ಇದೆ ಅಂತ ಹೇಳಿಕೊಂಡು ವಿಶೇಷವಾದ ಒಂದು ಕಾಳಜಿನ ಮಾಡಿ ಅವಲೋಕನ ಮಾಡಿದ್ದಾರೆ. ನೋಡಿಕೊಂಡು ಬಂದರು. ಎಲ್ಲ ನೋಡಿ ಅದಾದ ಮೇಲೆ ತಿಳಿಸಿ ಹೇಳ್ತಾ ಬಂದರು ಅವರಿಗೆ. ಇದನ್ನು ಒಂದು ಈ ಸಂಪ್ರದಾಯವನ್ನು ನೋಡಿದರು. ಸ್ಮಾರ್ತ ಸಂಪ್ರದಾಯ ಆ ಭಾಗದವರ ಇದನ್ನು ಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಶ್ರೀಕರ ವಿಗ್ರಹ, ನಾರ ವಿಗ್ರಹವನ್ನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಬನ್ನಂಜೆ ಗೋವಿಂದಾಚಾರ್ಯರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅದಾದ ಮೇಲೆ ಪಲಿಮಾರು ಮಠದ ವಿದ್ಯಾದೇಶ ತೀರ್ಥರನ್ನು ಕರೆದುಕೊಂಡು ಹೋದರು. ಅಲ್ಲಿದ್ದವರಿಗೆ ಹಂತ ಹಂತವಾಗಿ ತಿಳಿಸ್ತಾ ಬಂದರು. ಇಲ್ಲ, ಇದು ಆಚಾರ್ಯರು ಬಂದಂಥ ಸ್ಥಳ. ಇಷ್ಟು ಶತಮಾನಗಳ ಕಳೆದ ನಂತರ ಪುನಃ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಿತು. ವಿದ್ಯಾದೇಶ ತೀರ್ಥರು ಪಲಿಮಾರು ಮಠದವರು ಅಲ್ಲಿ ಹೋಗಿ ಆ ಭಾಗದವರಿಗೆ ಹಂತ ಹಂತವಾಗಿ ತಿಳಿಸ್ತಾ ಬಂದರು. ಅದಾದ ಮೇಲೆ ವಿದ್ಯಾಮಾನ್ಯರು ಪೇಜಾವರ ಶ್ರೀಗಳವರು ಕೂಡ ಆ ಭಾಗಕ್ಕೆ ಹೋಗಿ ಅಲ್ಲಿ ಜನರಿಗೆ ಒಂದು ಮಾಧ್ವ ಪ್ರಜ್ಞೆಯನ್ನು ಮೂಡಿಸುವ ಕಾರ್ಯವನ್ನು ಮಾಡಿದ್ದಾರೆ. ಈಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಅರಿವು ಬಂದಿದೆ. ಇಷ್ಟು ಶತಮಾನಗಳು ಕಳೆದ ನಂತರ ಅವರಿಗೆ ಅರಿವು ಬಂದಿದೆ. ಈಗಿನವರು ಇದು ಹೌದು, ಇದು ಸತ್ಯ ಅಂತ ಅದನ್ನು ಮನಗಂಡು ಸ್ವಲ್ಪ ಮಟ್ಟಿಗೆ
ನಮ್ಮ ಒಂದು ಪದ್ಧತಿಯನ್ನು ಅನುಸರಿಸುವತ್ತ ಬಂದಿದ್ದಾರೆ ಅಂತ ಸಮಾಧಾನ. ಈಗೂ ಕೂಡ ಅಲ್ಲಿ ನಮ್ಮ ಪರಂಪರೆ, ನಮ್ಮ ವಿಷಯ ಈಗಿನವರೆಗೆ ಅದು ಗೊತ್ತಾಗ್ತಾ ಇದೆ. ಅದೊಂದು ಹೆಮ್ಮೆಯ ಸಂಗತಿ. ಇದೆಲ್ಲ ಆಗುವಂತೆ ಪುನಃ ಅಲ್ಲಿ ಒಂದು ನಮ್ಮ ತನವನ್ನು ಮೂಡಿಸುವ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಅಂದರೆ ಬನ್ನಂಜೆ ಗೋವಿಂದಾಚಾರ್ಯರು, ಜೊತೆಗೆ ವಿದ್ಯಾಧೀಶ ತೀರ್ಥರು, ವಿದ್ಯಾಮಾನ್ಯರು ಮತ್ತು ಪೇಜಾವರ ಶ್ರೀಗಳು ಸ್ವತಃ ಪದೇ ಪದೇ ಅಲ್ಲಿ ಹೋಗ್ತಾ ಅವರನ್ನು ಸಂದರ್ಶಿಸಿ ಅವರಲ್ಲಿಯೂ ಕೂಡ ನಮ್ಮ ಒಂದು ವೈಷ್ಣವ ಪರಂಪರೆಯ ವಿಷಯವನ್ನು ಗಮನಕ್ಕೆ ತಂದು ಈ ಥರದ ಪೂಜೆ ಆದರೆ ಒಳ್ಳೆಯದಿರ್ತದೆ ಎಂಬತಕ್ಕಂಥ ಭಾವನೆಯನ್ನು ಅವರಿಗೆ ಮೂಡಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಇದೆಲ್ಲವನ್ನು ಕೂಡ ಇಂಥ ಶ್ರೇಷ್ಠವಾದ ಸ್ಥಳಗಳನ್ನು ನೀವು ನೋಡಬೇಕು ಅಂತಿದ್ದರೆ ಪಾವನ ಯಾತ್ರೆ ಅಂತ ಮಾಡಿದ್ದಾರೆ. ಪಾವನ ಯಾತ್ರೆ ಅಂತ ವಿದ್ಯಾಮಾನ್ಯರು ಪ್ರಾರಂಭ ಮಾಡಿದರು. ಪವನ ಸಂಬಂಧಿ ಪಾವನ ಅಂದರೆ ಮಧ್ವಾಚಾರ್ಯರು ಸಂಚರಿಸಿದ ಆ ದಕ್ಷಿಣ ಕನ್ನಡದ ಎಲ್ಲ ಸ್ಥಳಗಳ ಸಂದರ್ಶನ, ಅದಕ್ಕೆ ಪಾವನ ಯಾತ್ರೆ ಅಂತ ಹೆಸರು. ನೀವು ಉಡುಪಿಗೆ ಹೋಗಿ ಅಲ್ಲಿ ಪಲುಮಾರು ಮಠದವರನ್ನು ಸಂಪರ್ಕ ಮಾಡಿದರೆ ಹೇಗೆ ಬದರಿ ಯಾತ್ರೆ ಅಂತ ಇದೆಯೋ ಹಾಗೆ ಪಾವನ ಯಾತ್ರೆ ಅಂತ ಒಂದಿದೆ. ಉಡುಪಿಗೆ ಹೋಗಿ ಆ ಪಲುಮಾರು ಮಠದವರನ್ನು ನೀವು ಸಂಪರ್ಕ ಮಾಡಿದರೆ ಅವರು ಪಾವನ ಯಾತ್ರೆಯನ್ನು ಮಾಡಿಸ್ತಾರೆ. ಈ ಪಾವನ ಯಾತ್ರೆಯಲ್ಲಿ ಇಡೀ ಆ ದಕ್ಷಿಣ ಕನ್ನಡದಲ್ಲಿ ಆಚಾರ್ಯರು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಏನೇನು ಮಹಿಮೆ, ಅವರು ನಡೆದಾಡಿದ ಸ್ಥಳಗಳು, ಅನೇಕ ತೀರ್ಥಗಳು, ದಂಡತೀರ್ಥ, ಪರಶುತೀರ್ಥ, ಬಾಣತೀರ್ಥ ಮೊದಲಾದಗಳ ಶ್ರೇಷ್ಠ ಈ ಪರಶುರಾಮ ದೇವರಿಂದ ನಿರ್ಮಾಣವಾದ ಅನೇಕ ತೀರ್ಥಗಳ ಒಂದು ಸ್ನಾನ ವಿಧಿಗಳು ಎಲ್ಲವನ್ನು ತೋರಿಸ್ಕೊಂಡು ಬರ್ತಾರೆ. ಜೊತೆಗೆ ಕಾವು ಮಟ್ಟಕ್ಕೂ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಅಲ್ಲಿ ಆ ವೃಂದಾವನಗಳ ದರ್ಶನವನ್ನು ಮಾಡಬಹುದು. ಶ್ರೀಕರ ನಾರಾಯಣ ವಿಗ್ರಹವನ್ನು ಅವರು ತೋರಿಸ್ತಾರೆ. ಆಚಾರ್ಯ ಕೊಟ್ಟಂಥ ಮುದ್ರೆಗಳು ಇನ್ನೂ ಕೂಡ ಆ ಮಠದಲ್ಲಿ ಇವೆ. ಇವೆಲ್ಲ ನೋಡುವ ಅವಕಾಶವನ್ನು ಈ ಪಾವನ ಯಾತ್ರೆ ವ್ಯವಸ್ಥೆಯಲ್ಲಿ ಅದನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಆ ಭಾಗಕ್ಕೆ ಹೋದವಾಗ ಈ ಪಾವನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇ ಆದರೆ ಈ ಎಲ್ಲ ಭಾಗಗಳನ್ನು ಸಂದರ್ಶಿಸುವ ಒಂದು ಸಾಧ್ಯತೆ ಇದೆ. ಇಂತಹ ಒಂದು ಶ್ರೇಷ್ಠ ಆ ದಂಡತೀರ್ಥ ಮೊದಲಾದವುಗಳು. ಮತ್ತು ನಾನೇನು ಹೇಳಿದ್ದೆ, ಈ ಆಚಾರ್ಯರು ವಿಗ್ರಹಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ದೇವಲ್ಲ, ಈ ಅಷ್ಟಮಠದವರು ಇಂತಹವರ ಮನೆಗೆ ಅಂದರೆ ಆಚಾರ್ಯರು ವಿಗ್ರಹಗಳನ್ನು ಕೊಟ್ಟಂಥ ಮನೆಗೇನಾದ್ರು ಹೋದರೆ ಆ ಮನೆಗೆ ಹೋದವಾಗ ತಮ್ಮ ಸಂಸ್ಥಾನದ ಪೀಠದಲ್ಲಿ ಆ ವಿಗ್ರಹವನ್ನು ಕೂಡ ಇಟ್ಟು ಪೂಜೆಯನ್ನು ನೆರವೇರಿಸ್ತಾರೆ. ತಮ್ಮ ಸಂಸ್ಥಾನದ ವಿಗ್ರಹಗಳ ಜೊತೆಗೆ ಅವರ ಮನೆಯ ಆಚಾರ್ಯರು ಕೊಟ್ಟಂಥ ವಿಗ್ರಹವನ್ನು ತಮ್ಮ ಪೀಠದಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡಿಸಿ ವಿಶೇಷವಾದ ಒಂದು ಪೂಜಾದಿಗಳನ್ನು ನಡೆಸಿ ಆದ ಮೇಲೆ ಕಾಣಿಕೆಯನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಪದ್ಧತಿ ಇದೆ. ಅಂಥವರ ಭಕ್ತರ ಮನೆಗೆ ಹೋದಾಗ ಅವರು ಮನೆಯಲ್ಲಿ ಆಚಾರ್ಯರು ಕೊಟ್ಟಂಥ ವಿಗ್ರಹ ಇತ್ತು ಅಂದರೆ ಆ ವಿಗ್ರಹವನ್ನು ತಮ್ಮ ಸಂಸ್ಥಾನದ ವಿಗ್ರಹಗಳ ಜೊತೆಗೆ ಇಟ್ಟುಕೊಂಡು ಪೂಜೆಯನ್ನು ಮಾಡಿ ಭಕ್ತಿದ ಕಾಣಿಕೆಯನ್ನು ಸಮರ್ಪಣೆ ಮಾಡುವ ಒಂದು ಪದ್ಧತಿ ಇದೆ. ಇಂತಹ ಒಂದು ವಿಶೇಷವಾದ ಒಂದು ಪರಂಪರೆ, ವೈಷ್ಣವ ಪರಂಪರೆ ನಾವು ನೋಡಬಹುದು. ಮತ್ತು ಆ ದಂಡತೀರ್ಥ ಅಂತೇನಿದೆ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ದಂಡತೀರ್ಥ ಅಂತ ಏನು ಮೊದಲು ನಾವು ನೋಡಿದ್ದೇವೆ. ಆ ದಂಡತೀರ್ಥ ಇಂದಿಗೂ ಕೂಡ ಅದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಪರ್ಯಾಯಕ್ಕೆ ಕೂಡುವ ಎಲ್ಲ ಪೀಠಾಧಿಪತಿಗಳು ಏನು ಒಂದು ಜನವರಿ ಆ ಪರ್ಯಾಯಕ್ಕೆ ಕೂಡ್ತಾರಲ್ವ, ಆ ಪರ್ಯಾಯಕ್ಕೆ ಕೂಡುವ ಸಂದರ್ಭದಲ್ಲಿ ಎಲ್ಲ ಯತಿಗಳು ಆ ದಂಡತೀರ್ಥಕ್ಕೆ ಹೋಗಿ ಸ್ನಾನವನ್ನು ಮಾಡ್ತಾರೆ. ಸ್ನಾನವನ್ನು ಮಾಡಿ ಅಲ್ಲಿ ತಂತ್ರಿಗಳ ಮನೆ ಅಂತಿದೆ, ತಂತ್ರಿಗಳ ಕುಟುಂಬ ಅಂತಿದೆ. ಆ ತಂತ್ರಿಗಳ ಮನೆಗೆ ಬಂದು ಬೆಳಿಗ್ಗೆ ಅಂದರೆ 2:30-3 ಗಂಟೆ ಸಮಯ ಎಲ್ಲ ಯತಿಗಳು ಅಲ್ಲಿ ಹೋಗಿ ದಂಡತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಆ ತಂತ್ರಿಗಳ ಮನೆಗೆ ಬಂದು ಜಪಾನುಷ್ಠಾನಗಳನ್ನು ಮುಗಿಸಿ ಅಲ್ಲಿಂದ ಜೋಡುಕಟ್ಟೆಗೆ ಬಂದು ಜೋಡುಕಟ್ಟೆಯಿಂದ ಪರ್ಯಾಯದ ಮೆರವಣಿಗೆ ಪ್ರಾರಂಭ ಆಗ್ತದೆ. ಮೊದಲು ಪರ್ಯಾಯ 2 ತಿಂಗಳಿಗೆ ಒಮ್ಮೆ ಇತ್ತು. ವಾದರಾಜರ ನಂತರ ಆ ಪರ್ಯಾಯ 2 ವರ್ಷದ ಒಂದು ವ್ಯವಸ್ಥೆಗೆ ಅದು ಬಂದಿದೆ. ಅದು ತಮಗೆಲ್ಲ ತಿಳಿದ ವಿಚಾರ. ಆದರೆ ಈ ದಂಡತೀರ್ಥದ ಮಹಿಮೆ ಏನಿದೆ ಅಪಾರವಾಗಿರತಕ್ಕಂಥದ್ದು. ಇಂದಿಗೂ ಕೂಡ ಪರ್ಯಾಯಕ್ಕೆ ಕೂಡುವ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲ ಯತಿಗಳು ಹೋಗಿ ಆ ದಂಡತೀರ್ಥದಲ್ಲಿ ವಾಸುದೇವ ಬಾಲಕನಾಗಿದ್ದಾಗ ಆ ದಂಡಕಾಷ್ಟದಿಂದ ಗೆರೆ ಎಳೆದು ಏನೊಂದು ಜಲಾಶಯ ನಿರ್ಮಾಣವಾಯಿತು, ಅದೇ ದಂಡತೀರ್ಥ ಅಂತ ಪ್ರಸಿದ್ಧಿಯಾಯಿತು. ಅಂತಹ ಉಪಾಧ್ಯಾಯರ ಮನೆಗೆ ಅಥವಾ ದಂಡತೀರ್ಥಕ್ಕೆ ಹೋಗಿ ಎಲ್ಲ ಯತಿಗಳು ಸ್ನಾನವನ್ನು ಮಾಡಿ ನಂತರ ಆ ಪರ್ಯಾಯದ ಮೆರವಣಿಗೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ನಂತರ ಮುಹೂರ್ತಕ್ಕೆ ಸರಿಯಾಗಿ ಬಂದು
ಅಕ್ಷಯ ಪಾತ್ರೆಯನ್ನು ಸ್ವೀಕಾರ ಮಾಡತಕ್ಕಂತಹ ಒಂದು ಸಂದರ್ಭ ಸನ್ನಿವೇಶವನ್ನು ತಾವು ನೋಡ್ತಾ ಬಂದಿದ್ದೀರಿ. ಇದೆಲ್ಲವೂ ಕೂಡ ಆಚಾರ್ಯರ ಒಂದು ಮಹಿಮೆ ಅದ್ಭುತವಾಗಿದೆ. ಇಂಥ ಶ್ರೇಷ್ಠ ಒಂದು ವೈಷ್ಣವ ಪರಂಪರೆ ನಂಬುದು ಅಂತ ಹೇಳ್ತಾ ತಮಗೆ ಅವಕಾಶ ಆದವಾಗ ಎಲ್ಲ ಈ ಪಾವನ ಯಾತ್ರೆಯಲ್ಲಿ ನೀವು ಪಾಲ್ಗೊಂಡು ಇಂಥ ಶ್ರೇಷ್ಠ ಆಚಾರ್ಯ ಸ್ಥಳಗಳನ್ನು ನಾವು ಸಂಪರ್ಕಿಸಿದ್ದು ನೋಡಿದ್ದೇ ಆದರೆ ನಮ್ಮ ಒಂದು ಬದುಕು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇಂಥ ಶ್ರೇಷ್ಠ ಪರಂಪರೆ ಇವತ್ತು ನಮ್ಮದಾಗಿದೆ ಎಂಬತಕ್ಕಂಥ ಹೆಮ್ಮೆಯಿಂದ ನಾವು ಹೇಳಿಕೊಳ್ಬಹುದು. ಇನ್ನೂ ಕೆಲವಷ್ಟು ವಿಚಾರಗಳನ್ನು ಮತ್ತೆ ನಾಳೆ ನೋಡುವ. ನಮಸ್ಕಾರ.